It took 37 films ಪ್ರಜ್ವಲ್ಗೆ ಫಸ್ಟ್ ಹಾರರ್ ಮೂವಿ. ಯಾರು ನಿಮ್ಮನ್ನ ಅಪ್ರೋಚೇ ಮಾಡಿರ್ಲಿಲ್ವಾ ಹಾರರ್ ಫಿಲಮ್ಗೆ? ನಾನು ಮಾಡೋ ಚಾಯ್ಸಸ್ ಎಲ್ಲ 100% ರೈಟ್ ಅಂತ ನಾನು ಹೇಳಕ್ಕಾಗಲ್ಲ. You're running a low phase in your career ಅಂತ ಅನ್ಸುತ್ತಾ ನಿಮ್ಗೆ? ನೀನ್ ಹುಟ್ಟಿರೋ ಕಾಲ, ಘಳಿಗೆ, ರಾಶಿ, ನಕ್ಷತ್ರ, ಗ್ರಹಣಕ್ಕೆ ಎಡೆ ಇಟ್ಟಂಗಿದೆ. 18 ವರ್ಷ ಸಸ್ಟೈನ್ ಇನ್ ದ ಇಂಡಸ್ಟ್ರಿ ವೆರಿ ಪೀಸ್ಫುಲಿ. ಒಂದೊಂದು ಟಾಕ್ ಇದೆ ಪ್ರಜ್ವಲ್ ದೇವರಾಜ್. ಹಾರರ್ ಒಂದು ಸಬ್ಜೆಕ್ಟು ವಿಲ್ ಗಿವ್ ಅ ಚೇಂಜ್ ಅಂತ ಅನ್ಸುತ್ತಾ? ಅವರ ಲೋಹಿತ್ ಸ್ಟೋರಿ ಅಷ್ಟೊಂದು ಇಷ್ಟ ಆಯ್ತಾ ನಿಮಗೆ? ಇಡೀ ಜೀವನ ಬರೀ ಸಿನಿಮಾಗೆ ಪಣ ಇಟ್ಬಿಟ್ಟಿದ್ದಾನೆ. ನಾನೇ ಬೈತಿರ್ತೀನಿ. ಲೋಹಿತ್ ಮೇಲೆ ಹೆಂಗಿದ್ರು ಕಾನ್ಫಿಡೆನ್ಸ್ ಇತ್ತು, ಕೆಲಸ ಮಾಡಿದ್ದೆ. ರಾಕ್ಷಸ ಅಂದ ತಕ್ಷಣ ಒಂದು ಡೆವಿಲ್ ನೆಗೆಟಿವ್ ಶೇಡ್. ಇವಾಗ ಇದರಲ್ಲಿ ಡೀಮನ್ ಡೈನಾಮಿಕ್ ಪ್ರಿನ್ಸ್ ಅಂತ ಹೇಳ್ತಿದ್ದಾರೆ. ಪ್ರಜ್ವಲ್, ಫಾರ್ ಮೀ ಯು ಪ್ರಜ್ಜು. ಎಸ್ ಸರ್, ಹಂಗೆ ಪ್ರಜ್ಜು ಅಂತಾನೆ ಕರೀರಿ ದಯವಿಟ್ಟು. ಇಂಡಸ್ಟ್ರಿ 90 years ಆಫ್ ಕನ್ನಡ ಇಂಡಸ್ಟ್ರಿ. ಫಸ್ಟ್ ಫಿಲಮ್ ಸತಿ ಸುಲೋಚನಾ ರಿಲೀಸ್ ಆಗಿರೋದು. ನೀವು ಕಂಡ ಕನ್ನಡ ಇಂಡಸ್ಟ್ರಿ ಅಂದರೆ ಲಕ್ಕಿಲಿ ಸುವರ್ಣ ಮಹೋತ್ಸವಕ್ಕೆ ನಾವು ಎಲ್ಲ ಪರ್ಫಾರ್ಮ್ ಮಾಡಿದ್ವಿ ಸ್ಟೇಜ್ ಮೇಲೆ. ಬರೀ ಪರ್ಫಾರ್ಮ್ ಅಲ್ಲ, ರವಿ ಮಾಮ ಏನು ಸ್ಟ್ರಿಕ್ಟ್ ಆಗಿದ್ರು ಅಂದರೆ, ಕೆಲವು ಆ್ಯಕ್ಟರ್ಸ್ ಈಗ ಅರ್ಜುನ್ ಸರ್ಜಾ ಮಾಮ ಅವರೆಲ್ಲ ಚೆನ್ನಾಗಿ ಶೂಟಿಂಗ್ ಮಾಡ್ತಿರೋ ಬಂದ್ರಲ್ಲ, ಹೇ ಹೋಗಿ ಹೇಳ್ಕೊಟ್ರು ಅಲ್ಲಿ ಡ್ಯಾನ್ಸ್ ಅಂತ. ನಾವು ಒಂಥರ ಎಲ್ಲೆಲ್ಲಿ ಯಾರು ಇದ್ದಾರೆ ಅಲ್ಲೂ ಹೋಗಿ ಹೇಳ್ಕೊಡೋದು, ನಾನು ಚಿರು ಎಲ್ಲ. ಆ್ಯಂಡ್ ಒಂಥರ ಕಾಲೇಜ್ಗೆ ಹೋದಂಗಿತ್ತು. ಅದು ಸುವರ್ಣ ಮಹೋತ್ಸವ ಹೇಳ್ತಾ ಇದ್ದೀನಿ. ಎಲ್ಲೋ ಲೇಟ್ ಕೆಲವು ಸತಿ ನಾನು ಶಿವಣ್ಣ ಎಲ್ಲರೂ ಒಂದು ಆಲ್ಮೋಸ್ಟ್ ಒಂದು 19-20-25 ಜನ, 3 ಗಾಡಿ, ಒಂದು ಹಮ್ಮರು, ಒಂದು ಅದು ಎಲ್ಲಾದ್ರೂ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಕೆಲವರು ಆಚೆ ನಿಂತಿದ್ದಾರೆ, ಎಲ್ಲ ರೋಡಲ್ಲಿ ನೋಡೋ, ಇನ್ನೋಡೋ ಯಾರೋ ಮಿಮಿಕ್ರಿ ಮಾಡೋರು ಹೋಗ್ತಾರೆ ನೋಡೋ, ಎಲ್ಲ ಯಾರೋ ಡೂಪ್ಲಿಕೇಟ್ ಇರ್ಬೇಕು ನೋಡೋ ಅಂತ ನಮ್ಮನ್ನು ನೋಡೋರು ನಂಬ್ತಾನೆ ಇಲ್ಲ. ಸೊ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಲೈಕ್ ದ್ಯಾಟ್. ಎಲ್ಲ ಊಟಕ್ಕೆ ಹೋಗ್ತೀವಿ, ಲೇಟಾಗಿ ಬಂದ್ಬಿಟ್ರೆ ರವಿ ಮಾಮ ನಮ್ಮೆಲ್ಲ ಮಂಡಿಯಲ್ಲಿ ಕೂಡ್ಸೋರು, ನೀಲ್ ಡೌನ್ ಮಾಡಿ ನನ್ನ ಮಕ್ಕಳ. ಸೊ ದ್ಯಾಟ್ ಇಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಟ್ ಇಂಡಸ್ಟ್ರಿ ಸುವರ್ಣ ಮಹೋತ್ಸವಕ್ಕೆ ನಾವು ಒಂದು ಪಾರ್ಟ್ ಆಗಿದ್ವಿ ಅನ್ನೋದೇ ಅದೇ ಒಂದು ದೊಡ್ಡ ಹೆಮ್ಮೆ. ಆ್ಯಂಡ್ ಆ್ಯಕ್ಚುಲಿ ಕಾಲೇಜ್ ಲೈಫ್ನ ನಾನು ಹೆಚ್ಚು ನೋಡೋಕ್ಕಾಗಿಲ್ಲ. 18 ವರ್ಷಕ್ಕೆ ಹೀರೋ ಆಗಿಬಿಟ್ಟೆ. ನನ್ನ ಕಾಲೇಜ್ ಲೈಫಲ್ಲಿ ಏನೇನು ಮಿಸ್ ಮಾಡಿಕೊಂಡು ಅದು ಏನೋ ಅಮೃತ ಮಹೋತ್ಸವ ಟೈಮಲ್ಲಿ ಐ ಎಂಜಾಯ್ಡ್ ದ ಮೋಸ್ಟ್. ಬಟ್ ನಾನು ಬಂದಿದ್ದು ತುಂಬ ಚಿಕ್ಕ ವಯಸ್ಸು, 18 ವರ್ಷಕ್ಕೆ ಬಂದ್ಬಿಟ್ಟೆ ಇಂಡಸ್ಟ್ರಿಗೆ. ಬಟ್ ನಾನು ಬಂದಾಗ ಇನ್ನೂ ರೀಲಲ್ಲಿ ಶೂಟಿಂಗ್ ಮಾಡ್ತಿದ್ವಿ, ಡಿಜಿಟಲ್ ಇರಲಿಲ್ಲ ಆವಾಗ. ಸೊ ನಮಗೆ ಒಂದೊಂದು ಡೈಲಾಗು ಸಿಕ್ಸರಲ್ಲೂ ಅಷ್ಟೇ. ಶಶಾಂಕ್ ಅವರು ಈಸ್ ಅ ಫ್ಯಾಬ್ಯುಲಸ್ ಡೈರೆಕ್ಟರ್. ಫಸ್ಟ್ ಆಫ್ ಆಲ್ ನನ್ನ ಫಸ್ಟ್ ಮೂವಿಗೆ ಅಂಥ ಒಬ್ಬ ಡೈರೆಕ್ಟರ್ ಸಿಕ್ಕಿದ್ದು, ಅಂಥ ಒಂದು ಪ್ರೊಡಕ್ಷನ್ ಸಿಕ್ಕಿದ್ದು, ಐ ಆಮ್ ವೆರಿ ಹ್ಯಾಪಿ. ಬಟ್ ವಿ ಯೂಸ್ ಟು ಬಿ ಸೋ ಸ್ಕೇರ್ಡ್. ಸೆಟ್ಟಿಗೆ ಹೋಗ್ಬಿಟ್ಟು ನಮ್ಗೆ ಹಿಂದಿನ ದಿವಸ ಡೈಲಾಗ್ ಕೊಡದೆ, ಅವತ್ತು ಸೆಟ್ಟಲ್ಲಿ ಬೆಳಿಗ್ಗೆ ನಮಗೆ ಎಷ್ಟು ಶುದ್ಧ ಡೈಲಾಗ್ ಕೊಟ್ಟಾಗ ನಡುಗ್ತಾ ಇದ್ವಿ ನಾವು. ಫಸ್ಟ್ ಸಿಚುವೇಶನ್ ಅರ್ಥ ಮಾಡಿಕೊಂಡು, ಬಟ್ ಈಗ ಸ್ಕೂಲಲ್ಲಿ ಹೆಂಗೆ ಬಯಾಟ್ ಮಾಡ್ತಿದ್ವಿ ಡೈಲಾಗ್ನ, ಯಾಕಂದರೆ ಒಂದು ಪದನೂ ಮಿಸ್ ಆಗಬಾರ್ದು ಅಂತ ಒಂದು 30-40-50 ಟೈಮ್ಸ್ ಅದನ್ನು ಓದ್ತಾ ಇದ್ವಿ. ಯಾಕಂದರೆ ರೀಲ್ ತಿನ್ಬಿಡ್ತಾನೆ ಹೀರೋ ಅಂತ ಬೈಯೋರು ಮುಂಚೆ, ಯಾವುದೇ ಆರ್ಟಿಸ್ಟ್ ಆಗಲಿ. ನಂಬರ್ ಆಫ್ ಟೇಕ್ಸ್ ಜಾಸ್ತಿ ಆದರೆ ರೀಲ್ ತಿಂತಾ ಇದ್ದೇನಪ್ಪ ಆರ್ಟಿಸ್ಟ್, ಇವರು ನೆಕ್ಸ್ಟ್ ಬೇಡ ಅಂದ್ಬಿಡೋರು. ಸೊ ಆ ಥರ ಸಿಚುವೇಶನಲ್ಲಿ ವಿ ಕೇಮ್ ಇನ್ ಟು ದ ಇಂಡಸ್ಟ್ರಿ. ಅಲ್ಲಿಂದ ಐ ಹ್ಯಾವ್ ಸೀನ್ ಅ ಲಾಟ್ ಆಫ್ ಟೆಕ್ನಾಲಜಿಕಲ್ ಚೇಂಜ್, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಆಫ್ ಸಿನಿಮಾ, ಆ್ಯಂಡ್ ಆಡಿಯನ್ಸ್ ಹೇಗೆ ಬದಲಾಗ್ತಿದ್ದಾರೆ, ಆಡಿಯನ್ಸ್ ನಾಲೆಜ್ ಹೇಗೆ ಚೇಂಜ್ ಆಗ್ತಿದೆ. ಸೊ ಲಕ್ಕಿ ತುಂಬ ಬೇಗ ಇಂಡಸ್ಟ್ರಿಗೆ ಬಂದೆ. ಬಟ್ ಈ ಜರ್ನಿಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ಫೀಲ್ಸ್ ವೆರಿ ಹ್ಯಾಪಿ ಆ್ಯಂಡ್ ಫೀಲ್ಸ್ ವೆರಿ ಲಕ್ಕಿ. And from there, somewhere, there comes a time, you have seen ups and downs. Yes. But somewhere in 2024, or I think middle of 2023, you're running a low phase in your career ಅಂತ ಅನ್ಸುತ್ತಾ ನಿಮಗೆ? ಅಥವಾ you saw the industry is only that way ಅಂತ ಆ ಥರ? ದಟ್ ಹ್ಯಾಪನ್. ಅಂದರೆ ಇವಾಗಲೇ ಅಲ್ಲ, ಮಧ್ಯದಲ್ಲೂ ಆ ಥರ ಒಂದು ಗ್ಲಿಚ್ ನೀವು ಹೇಳ್ದಂಗೆ ಮಧ್ಯದಲ್ಲೂ ಒಂದು ಬಂದಿತ್ತು. ಆಮೇಲೆ ಓಕೆ, ವಾಸ್ ಗೋಯಿಂಗ್ ಗುಡ್. ಆ್ಯಂಡ್ ಆಲ್ಸೋ ಆ್ಯಸ್ ದಿ ಆಡಿಯನ್ಸ್ ಚೇಂಜ್, ಆ್ಯಂಡ್ ನನಗೆ ಗೊತ್ತಾಯಿತು ಆಡಿಯನ್ಸ್ ಈಗ ಪ್ರಜ್ವಲ್ ಏನೋ ಡಿಫ್ರೆಂಟಾಗಿ ಮಾಡಿದಾಗ, ಹೊಸದಾಗಿ ಮಾಡಿದಾಗ ಎಂಜಾಯ್ ಮಾಡ್ತಿದ್ದಾರೆ ಅದನ್ನು. ಈ ಪ್ರಜ್ವಲ್ನ ಬರೀ ಚಾಕ್ಲೇಟ್ ಬಾಯ್, ರೆಗ್ಯುಲರ್ ರಾಮ್ ಕಾಮ್ಸ್, ಕಮರ್ಷಿಯಲ್ ನೋಡೋದಕ್ಕೆ ಇಷ್ಟಪಡ್ತೀವಿ. ಈ ಥರ ಏನೋ ಮಾಡಿದಾಗ, ಬಟ್ ಆ ಥರದ್ದು ಸಿಗಬೇಕಲ್ಲ ನಮಗೆ, ಸಿಗ್ತಾ ಹೋಯ್ತು ಚೌಕಾಯಿಂದ.
ಆಮೇಲೆ ಮತ್ತೆ ಎಸ್ ಇಡೀ ಇಂಡಸ್ಟ್ರಿ ಒಂದು ಹೊಡೆತ ತಿಂತು ಆ ಟೈಮಲ್ಲಿ. ಕೆಲವು ಸಲ ಹೊಸ ನಿರ್ದೇಶಕರನ್ನ ತುಂಬ ನಂಬಿದ್ದೀನಿ ನಾನು. ಇಷ್ಟು ವರ್ಷಗಳ ಕಾಲ ನಂದು ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಹ್ಯಾವ್ ಬೀನ್ ನ್ಯೂ ಡೈರೆಕ್ಟರ್ಸ್. ಬಟ್ ನಮ್ಮಲ್ಲಿ ಇಲ್ಲಿ ನ್ಯೂ ಪ್ರೊಡ್ಯೂಸರ್ಸ್ ಕಮ್ ಆ್ಯಂಡ್ ದೇ ಸಸ್ಟೈನ್. ಕೆಲವು ಸಲ ಆಚೆಯಿಂದ ಕೆಲವು ಪ್ರೊಡ್ಯೂಸರ್ಸ್ ಬರ್ತಾರೆ, ಅವ್ರನ್ನ ನೋಡಿದಾಗ ತುಂಬ ಪ್ಯಾಷನೇಟ್ ಆಗಿದ್ದಾರೆ ಇವರು ಅಂತ ಅನಿಸುತ್ತೆ. ಬಟ್ ಅವ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವ್ರ ಸ್ಟ್ರೆಂತ್ ಆಗಿರ್ಬೋದು ನಮಗೆ ಆ್ಯಕ್ಚುಲಿ ಅಷ್ಟು ಗೊತ್ತಾಗಲ್ಲ ಎಷ್ಟೇ ರಿಸರ್ಚ್ ಮಾಡಿದ್ರು. ಬಟ್ ಅವ್ರ ಪ್ಯಾಷನ್ ನೋಡಿ ಓಕೆ ಇವ್ರು ಮಾಡ್ತಾರೆ ಎಲ್ಲ ಕರೆಕ್ಟಾಗಿ, ಓಕೆ ಬಜೆಟಿಂಗ್ ಹೆಸರು ಅದು ಹೆಂಗೆ. ಬಟ್ ಮುಗಿಸ್ತಾ ಕೆಲವು ನೆಗೆಟಿವ್ ಎಲಿಮೆಂಟ್ಸಿಂದ ಅವ್ರ ತಲೆಯಲ್ಲೋ ಇಲ್ಲ ಇಷ್ಟಕ್ಕೆ ಮಾಡೋಣ ಅಷ್ಟಕ್ಕೆ ಮಾಡೋಣ ಅಂತ ಅವ್ರಿಗೆ ಡೈರೆಕ್ಟ್ರಿಗೆ ಜಗಳ ಆಗೋದಾಗಲಿ. ಸೊ ಅಲ್ಲೆಲ್ಲೋ ಸಿನಿಮಾ ಹೊಡ್ತಾ ಕೊನೆಗೆ ರಿಲೀಸಿಗೆ ಬರೋವರೆಗೂ ಆ ಸಿನಿಮಾ ಪ್ರಮೋಷನ್ಗೆ ಒಂದು ಪೈಸಾ ಏನೂ ಆಗಿರಲ್ಲ. ಸೊ ಅಲ್ಲಿ ಕೆಲವು ಒಳ್ಳೆ ಸಿನಿಮಾಗಳು ಸೋಲ್ತವೆ. ಹಂಗಂತ ನಾನು ಮಾಡೋ ಚಾಯ್ಸಸ್ ಎಲ್ಲ 100% ರೈಟ್ ಅಂತ ನಾನು ಹೇಳೋಕ್ಕಾಗಲ್ಲ. ನಾನು ಮನುಷ್ಯನೇ, ಐ ವುಡ್ ಮೇಡ್ ಸಮ್ ರಾಂಗ್ ಚಾಯ್ಸಸ್ ಟು. ಕೆಲವು ಸತಿ ನಾವು ಕತೆ ಕೇಳಿದಾಗ ಇನ್ಕ್ರೆಡಿಬಲಿ ಮನುಷ್ಯ ಮಾಡ್ತಾನೆ ಅಂದ್ಕೊಂಡಾಗ ದಟ್ ಶುಡ್ ಕಮ್ ಅಂತ ದ ಸ್ಕ್ರೀನ್. ಸೊ ಎಲ್ಲರದ್ದು ತಪ್ಪುಗಳಿರುತ್ತೆ, ನಂದು ಸೇರಿಸಿ ಎಲ್ಲರದ್ದು ಇರುತ್ತೆ. ಸೊ ದರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ದೇರ್. ಬಟ್ ಲಕ್ಕಿಲಿ 18 ವರ್ಷ ಸಸ್ಟೈನ್ ಇನ್ ದ ಇಂಡಸ್ಟ್ರಿ ವೆರಿ ಪೀಸ್ಫುಲಿ. ಹೌದು, ಅಟ್ಲೀಸ್ಟ್ ಒಂದೊಂದು ಟಾಕ್ ಇದೆ, ಪ್ರಜ್ವಲ್ ದೇವರಾಜ್ ಸೇಫ್ ಇರೋ ಅನ್ನೋದೊಂದು ಟಾಕ್ ಇದೆ. ಸೊ ದಟ್ ಐ ಆಮ್ ವೆರಿ ಹ್ಯಾಪಿ. ಇನ್ ಬಿಟ್ವೀನ್ ಹಿಟ್ಸ್ ಆಗ್ತಾ ಇರ್ತವೆ, ಕೆಲವು ಫ್ಲಾಪ್ಸ್ ಆಗ್ತಾ ಇರ್ತವೆ. ಫಸ್ಟ್ ಟೈಮು ನಾನು ಎವ್ರಿ ಇಯರ್ ಆಲ್ಮೋಸ್ಟ್ 5 yearsಲ್ಲಿ ಫಸ್ಟ್ ಜಾನ್ವರಿ ಬಂದಾಗ ಒಂದು ಪ್ರಜ್ವಲ್ ದೇವರಾಜ್ ಫಿಲಮ್ ಇದ್ದೇ ಇರ್ತಾ ಇತ್ತು. 2024ಅಲ್ಲಿ ನೀನು ಹೆಸರೇ ಕೇಳಲಿಲ್ಲ. ಹೌದು, ಅದಾದ್ಮೇಲೆ ತತ್ಸಮ ತದ್ಭವ ಅಂತ ಅನ್ಸುತ್ತೆ. ದಟ್ ಇಸ್ ಯು ಪ್ಲೇಡ್ ಅನ್ ಇಂಪಾರ್ಟೆಂಟ್. ಇಲ್ಲ, ಅದು 2023. ಓಕೆ ಓಕೆ. ಬಟ್ ಸ್ಟಿಲ್ ಸೊ ಇರಲಿಲ್ಲ. ಹೌದು ಅಂದರೆ ಕೆಲವು ಪ್ರಾಜೆಕ್ಟ್ಸ್ ಲೇಟ್ ಆಗ್ತಾ ಹೋಯಿತು. ನಾವೆಷ್ಟು ಸೆಲೆಕ್ಟಿವ್ ಆಗ್ತೀವಿ, ಕೇರ್ಫುಲ್ ಆಗ್ತೀವಿ, ಅಷ್ಟೇ ಸಮಯ ಚಿತ್ರಕ್ಕೂ ತಗೊಳುತ್ತೆ. ದ ಮೇಕಿಂಗ್ ಪ್ರಾಸೆಸ್ ಟೇಕ್ಸ್ ಲಾಂಗರ್. ನಾವು ನಂಬರ್ ಆಫ್ ಡೇಸ್ ಶೂಟಿಂಗ್ ಏನು ಮಾಡ್ತೀವಿ ಅದು ಜಾಸ್ತಿ ಆಗುತ್ತೆ. ಬಟ್ ನೀವು ರೀಲ್ ಕಾಲದಿಂದ ಬಂದಿದ್ದೀರ, 18 years ಯು ಹ್ಯಾವ್ ಸೀನ್ ದ ಇಂಡಸ್ಟ್ರಿ. ಆ ರೀಲ್ ಕಾಲದಲ್ಲಿ ಎಷ್ಟು ಬೇಗ ತೆಗಿತಾ ಇದ್ರು. ಟೆಕ್ನಾಲಜಿ ಜೊತೆ ಯು ಹ್ಯಾವ್ ಟು ಟೇಕ್ ಟೈಮ್ ಅಂತ ಅನ್ಸುತ್ತಾ? ಹೌದು. ಈಗ ನೀನು ನೋಡಿ, ಒಂದು ಗೇರ್ ಗಾಡಿ ಓಡಿಸೋದಕ್ಕೆ ಕಲಿಬೇಕಂದ್ರೆ ಟೈಮ್ ತಗೊಳುತ್ತೆ. ಆಟೋಮೆಟಿಕ್ ಗಾಡಿ ಈಸಿಯಾಗಿ ಓಡಿಸ್ಬೋದು. ಸೊ ಅದೇ ರೀತಿ ಡಿಜಿಟಲ್ ಬಂದಮೇಲೆ ಆಟೋಮೆಟಿಕ್ ಗಾಡಿ ಥರ ಆಯಿತು. ಈ ಕೆಲವು ಸತಿ ನಾವು ಶಾರ್ಟ್ಸ್ ಎಲ್ಲ ಮಾಡಿದಾಗ ಮುಂಚೆ ಬರ್ಕೊಂತಿರ್ ಈ ಶಾರ್ಟಲ್ಲಿ ಈ ಎಕ್ಸ್ಪ್ರೆಷನ್ ಬೇಕು, ಇದು ಈ ಶಾರ್ಟು ಫುಲ್ ಶಾರ್ಟ್ ಡಿವಿಷನ್ ಇರೋದು. ಈಗ ನಾಟ್ ಎವ್ರಿಬಡಿ ಹ್ಯಾಸ್ ಶಾರ್ಟ್ ಡಿವಿಷನ್. ಯಾಕಂದರೆ ಆಪ್ಷನ್ ಇದೆ, ಒಂದಿಲ್ಲಿ ತೊಗೊಂಡು ಸರ್ ಒಂದು ಆ ಕಡೆ ತೊಗೊಳ್ಳೋಣ, ಒಂದಿಗೆ ನಾವು ಹೇಳ್ತೀವಿ ಒಂದು ಕೆಲಸ ಮಾಡೋಣ, ಇದು ಹಿಂಗೆ ಮಾಡಿಬಿಡ್ತೀನಿ, ನೀವು ಮತ್ತೆ ತೊಗೊಳ್ಳಿ, ಈ ಥರ ಒಂದು ಮಾಡ್ತೀನಿ ಅಂತ. ಸೊ ಅದೊಂದು ಲಿಬರ್ಟಿ ಸಿಕ್ಕಿದೆ ನಮಗೆ. ಆ್ಯಂಡ್ ದಟ್ಸ್ ಅನ್ ಅಡ್ವಾಂಟೇಜ್ ಆಲ್ಸೋ. ಈಗ ಏನೇ ಇದ್ರೂ ದೇರ್ ಆರ್ ಪ್ರೋಸ್ ಆ್ಯಂಡ್ ಕಾನ್ಸ್. ನಾವು ಕಾರಲ್ಲಿ ಕೂತ್ರೆ ಸೀಟ್ ಬೆಲ್ಟ್ ಇರುತ್ತೆ, ಬೈಕಲ್ಲಿ ಕೂತ್ರೆ ಸೀಟ್ ಬೆಲ್ಟ್ ಇರಲ್ಲ. ಬಟ್ ಬೈಕಲ್ಲಿ ಸಿಗೋ ಮಜಾ ಕಾರಲ್ಲಿ ಸಿಗಲ್ಲ. ಸೊ ದೇರ್ ಆರ್ ಪ್ರೋಸ್ ಆ್ಯಂಡ್ ಕಾನ್ಸ್ ಫಾರ್ ಎವ್ರಿಥಿಂಗ್, ಆ್ಯಂಡ್ ವಿ ಶುಡ್ ಚೇಂಜ್ ವಿತ್ ಟೈಮ್ ದ್ಯಾನ್ ಫೈಂಡಿಂಗ್ ನೆಗೆಟಿವ್ಸ್ ಆರ್ ಪಾಸಿಟಿವ್ಸ್. ಈ ಟೈಮಲ್ಲಿ ಏನು ನಡೀತಿದೆ, ಇಫ್ ವಿ ಕ್ಯಾನ್ ಫಿಲ್ ಲೈಕ್ ಬ್ರೂಸ್ಲಿ ಹೇಳ್ತಾರಲ್ಲ, ಬಿ ಲೈಕ್ ವಾಟರ್ ಮೈ ಫ್ರೆಂಡ್ ಅಂತ. ನಿಮ್ಮನ್ನ ಎಲ್ಲೇ ಹಾಕಿದ್ರು ನೀವು ಅದ್ರ ಜೊತೆ ಹಂಗೆ ಸಾಕೊಂಡು ಹೋದ್ರೆ ಯು ವಿಲ್ ಬಿ ಸೇಫ್ ಆ್ಯಂಡ್ ಬಿ ದೇರ್ ಆಲ್ವೇಸ್. 37 ಇಟ್ ಟುಕ್ 37 ಫಿಲಮ್ಸ್ ಪ್ರಜ್ವಲ್ಗೆ ಟು ಗೆಟ್ ಅ ಹಾರರ್ ಮೂವಿ. ಅಂದರೆ ಫಸ್ಟ್ ಹಾರರ್ ಮೂವಿ. ಅಂದರೆ ಯಾರು ನಿಮ್ಮನ್ನ ಅಪ್ರೋಚೇ ಮಾಡಿರ್ಲಿಲ್ವಾ ಹಾರರ್ ಫಿಲಮ್ಗೆ, ಅಥವಾ ಆ ಲವರ್ ಬಾಯ್ ಇಮೇಜ್ ನೀವು ಮೇಂಟೈನ್ ಮಾಡಿದ್ದು ರೀಸನ್? ಇಲ್ಲ, ಬರ್ತಿದ್ದಂಗೆ ಚಾಕ್ಲೇಟ್ ಬಾಯ್ ಅಂದ್ರು 6 ಆದ್ಮೇಲೆ. ಅದಕ್ಕೆ ಗೆಳೆಯ ಮಾಡಿ ನೆಗೆಟಿವ್ ರೋಲ್ ಮಾಡಿದೆ ಗೆಳೆಯಲ್ಲಿ. ಬಟ್ ಆದರೂ ಆ ಥರದ್ದೇ. ನಾನು ಇತ್ತೀಚೆಗೆ ಒಂದು ಡಿಸ್ಕಷನ್ ಹೇಳ್ತಿದ್ದೆ, ಐ ಕೇಮ್ ಇನ್ ಟೂ ಸೂನ್. ಈಗ ನೀವೊಂದು ಈಗ 37 ನನಗೆ, ಬಟ್ ನನಗೊಂದು 34, 33, 35 ಇತ್ತು ಅಂದ್ಕೊಳ್ಳಿ. ಆ ಟೈಮಲ್ಲಿ ಸಾಕಷ್ಟು ಜನ ಡೆಬ್ಯೂ ಮಾಡ್ತಿದ್ರು ನನ್ನ ಏಜಲ್ಲಿ ಇರೋರು. ನಾನು 18 ವರ್ಷಕ್ಕೆ ಬಂದ್ಬಿಟ್ಟೆ. ಸೊ ಒಂದು 18 ವರ್ಷಕ್ಕೆ ಹುಡುಗನ್ನ ಇಲ್ಲ ಅವನ್ನ ತಲೆಯಲ್ಲಿಟ್ಕೊಂಡು ಡೈರೆಕ್ಟರ್ಸ್ ಏನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ? ಒಂದು 25 ವರ್ಷ ಹುಡುಗ, ನೀವು ಆ ಏಜ್ ಗ್ರೂಪ್ ಯೋಚನೆ ಮಾಡಿದ್ರೆ ನಿಮ್ಗೆ ಹೊಳೆಯುವಂಥ ಕತೆಗಳೇ ಇದು. ಕಾಲೇಜಲ್ಲಿದ್ದಾನೆ, ಲವ್ ಮಾಡ್ತಿದ್ದಾನೆ, ಇಲ್ಲ ಏನೋ ಮಾಡಿ ಕಾಲೇಜಲ್ಲಿ ಇದ್ಕೊಂಡು ಏನೋ ಮಾಡ್ತಿದ್ದಾನೆ ಅನ್ನೋದು ಇದೇ ಹೊಳೆಯೋದು. ಸೊ ಇವಾಗ ಐ ಥಿಂಕ್ ಐ ಕಮ್ ಆಫ್ ದ್ಯಾಟ್. ಆ್ಯಂಡ್ ಅರ್ಜುನಿಂದಾಗಲಿ, ಚೌಕ, ಜೆಂಟ್ಲ್ಮನ್, ಇನ್ಸ್ಪೆಕ್ಟರ್ ವಿಕ್ರಮಿಂದ
ನನಗೆ ಸ್ವಲ್ಪ ಮೆಚೂರ್ ಆಗಿರೋ ರೋಲ್ಸ್ ಬರಕ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿ. ಸೊ ವಯಸ್ಸಿಗೆ ತಕ್ಕಂತೆ ರೋಲ್ಸ್ ಬರೀತಾ ಬರ್ತಿದ್ದಾರೆ. ಹಾರರ್ ಒಂದು ಸಬ್ಜೆಕ್ಟ್ ವಿಲ್ ಗಿವ್ ಅ ಚೇಂಜ್ ಅಂತ ಅನ್ಸಿತಾ? ಅವರ ಲೋಹಿತ್ ಸ್ಟೋರಿ ಅಷ್ಟೊಂದು ಇಷ್ಟ ಆಯ್ತಾ ನಿಮ್ಗೆ? ಅಫ್ಕೋರ್ಸ್ ಐ ಥಿಂಕ್ ಆ ಚೇಂಜ್ ಜೆಂಟ್ಲ್ಮನ್ ಇಂದಾನೆ ಸ್ಟಾರ್ಟ್ ಆಯಿತು. ಒಂದು ಅಕ್ಸೆಪ್ಟೆಡ್ ಮೀ ಇನ್ ದ್ಯಾಟ್ ಆ್ಯಂಡ್ ಸಾಕಷ್ಟು ಪ್ರಶಂಸೆ ಸಿಕ್ತು. ಸೊ ಆ ಥರದ ವಿಭಿನ್ನವಾದ ಪಾತ್ರಗಳನ್ನ ಮಾಡಲು ಆಯ್ಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಲೋ ಆಗಿದ್ದೀನಿ ಇವಾಗ. ಬಿಕಾಸ್ ಆ ಥರದ್ದು ಬಂದು ನನಗೆ ಕನ್ವಿನ್ಸ್ ಆಗಿ ಖುಷಿ ಆಗೋ ತನಕ ನಾನು ಯಾವುದೂ ಒಪ್ಕೊಳ್ತಾ ಇಲ್ಲ. ಈಗ ಕರಾವಳಿ ಶುರು ಮಾಡಿ ಆಲ್ಮೋಸ್ಟ್ ಒಂದು ವರ್ಷ ಆಗಿರ್ಬೋದು. ಒಂದು ವರ್ಷದಿಂದ ನಾನು ಇನ್ನೂ ಯಾವುದೂ ಸಿನಿಮಾ ಒಪ್ಕೊಂಡಿಲ್ಲ. ಬಿಕಾಸ್ ಅವ್ರ ತಪ್ಪಂತ ಹೇಳ್ತಿಲ್ಲ, ಬಟ್ ನನಗೆ ಅನ್ನಿಸ್ಬೇಕು ನಾನು ಈ ಪ್ರಾಜೆಕ್ಟ್ ಮಾಡಬೇಕು ಅಂತ. ಸೊ ಇದು ಒಂದು ವರ್ಷದಿಂದ ಅದಿನ್ನೂ ಆಗಿಲ್ಲ. ಸೊ ಪ್ರಾಬಬ್ಲಿ ನಾನು ತುಂಬ ಲೇಟ್ ಮಾಡಿದ್ರೆ ಇನ್ನೊಂದು ವರ್ಷ ಗ್ಯಾಪ್ ಬರುತ್ತೇನೋ. ಬಟ್ ಐ ವಿಲ್ ಮೇಕ್ ಶ್ಯೂರ್ ಐ ಡೂ ಒನ್ ಸೂನ್. ಬಟ್ ಐ ಆಮ್ ಹ್ಯಾಪಿ ಇನ್ ಮೈ ಚಾಯ್ಸಸ್ ಆ್ಯಂಡ್ ಇತ್ತೀಚೆಗೆ ಬರ್ತಿರೋಂಥ ಕಥೆಗಳು. ಯಾಕಂದರೆ ಅವ್ರು ಬರ್ಕೊಂಡು ಬಂದ್ರೇ ನಾನು ಹೆಸರನ್ನು ಹೇಳೋಕ್ಕಾಗೋದು. ಸೊ ಇತ್ತೀಚೆಗೆ ಆ ಥರದ್ದು ಕಥೆಗಳು ಬರ್ತಿದೆ. ಆ್ಯಂಡ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ಮಾಡ್ತಿದ್ದಾರೆ. ತುಂಬ ಪ್ಯಾಷನೇಟ್ ಟೀಮ್ ಸಿಗ್ತಾ ಇದೆ. ಆ್ಯಂಡ್ ಲೋಹಿತ್ ಥರನೇ ಡೈರೆಕ್ಟರ್. ಅವನಂತೂ ಇಡೀ ಜೀವನ ಬರೀ ಸಿನಿಮಾಗೆ ಪಣ ಇಟ್ಬಿಟ್ಟಿದ್ದಾನೆ. ನಾನೇ ಬೈತಿರ್ತೀನಿ, ಅಪ್ಪ ಯು ಹ್ಯಾವ್ ಅ ಫ್ಯಾಮಿಲಿ, ಚಿಕ್ಕ ಮಗು ಇದೆ, ನಮಗೂ ಪ್ಯಾಷನ್ ಇದೆ, ನಮಗೂ ಕಲೆ ಬಗ್ಗೆ ಆಸಕ್ತಿ ಇದೆ, ಬಟ್ ಫ್ಯಾಮಿಲಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಹೀ ಈಸ್ ದ್ಯಾಟ್ ಪ್ಯಾಷನೇಟ್. ಸೊ ಈ ಥರದ್ದು ಡೈರೆಕ್ಟರ್ ಸಿಗ್ತಿದ್ದಾರೆ. ಆ್ಯಂಡ್ ಐ ಥಿಂಕ್ ಫ್ಯೂಚರ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಬ್ರೈಟ್. But what was your reaction when you first heard Rakshasa story ಅಂತ ಕೇಳಿದಾಗ? ಬೇಸಿಕಲಿ ನನಗೆ ಚಿಕ್ಕ ವಯಸ್ಸಲ್ಲಿ ಕೆಲವು ಸ್ನೇಹಿತರೆಲ್ಲ ತುಂಬ ಹೆದರಿಸ್ಬಿಟ್ಟಿದ್ರು ಈ ಕತ್ಲೆ ಬಗ್ಗೆ ಎಲ್ಲ. ಸೊ ನಾನು ಮಲಗಬೇಕಾದ್ರೆ ಯಾವಾಗಲೂ ಲೈಟ್ ಆನ್ ಮಾಡ್ಕೊಂಡು ಮಲಗ್ತಿದ್ದೆ ಚಿಕ್ಕ ವಯಸ್ಸಲ್ಲಿ, ಭಯ. ತಮ್ಮ ಹುಟ್ಟಕ್ಕೆ ಮುಂಚೆ. ಸೊ ಓಡೋಗ್ಬಿಟ್ಟು ಅಪ್ಪ ಅಮ್ಮನ ರೂಮಲ್ಲಿ ಮಲ್ಕೊತಿದ್ದೆ, ಅಷ್ಟು ಭಯ. ಸೊ ಹಾರರ್ ಸಿನಿಮಾ ನಾನು ಜನರಲ್ ಆಗಿ ಜಾಸ್ತಿ ನೋಡ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಅಂದರೆ ನಾವೇ ಕಾಸು ಕೊಟ್ಬಿಟ್ಟು ಹೋಗಿ ಏನಕ್ಕೆ ಎದುರಿಸ್ಕೊಬೇಕು ಅಂತ. ಬಟ್ ಇತ್ತೀಚೆಗೆ ಮದುವೆ ಆದಮೇಲೆ ಆ್ಯಂಡ್ ಅಮ್ಮ ಲೈಕ್ಸ್ ಹಾರರ್ ಫಿಲ್ಮ್ಸ್, ಹೆಂಡತಿಗೆ ಹಾರರ್ ಸಿನಿಮಾಗಳು ಇಷ್ಟ. ಅವ್ರ ಜೊತೆ ನೋಡ್ತಾ ಇದೊಂಥರ ಮಜಾ ಇದೆ, ಈ ಫೀಲಿಂಗ್ ಒಂಥರ ಮಜಾ ಇದೆ ಅನ್ನೋದು ಶುರು ಆಯಿತು. ಕರೆಕ್ಟ್ ಟೈಮ್ಗೆ ಲೋಹಿತ್ ಕೇಮ್ ಆ್ಯಂಡ್ ಟೋಲ್ಡ್ ಮಿ ದ ಸ್ಕ್ರಿಪ್ಟ್. ಒನ್ ಥಿಂಗ್ ದಟ್ ಯಾಕೆ ನನಗೆ ಮೊದಲನೇ ಆಪ್ಷನ್ ಆಗಿ ಇದನ್ನು ಏನಕ್ಕೆ ಆಯ್ಕೆ ಮಾಡಿದೆ ಹಾರರ್ಗೆ ಅಂದರೆ, ಹಾರರ್ ಟೈಮ್ ಲೂಪ್ ಎಲ್ಲೂ ಬಂದಿಲ್ವಂತೆ ಜಗತ್ತಲ್ಲಿ, ಯಾವುದೇ ಭಾಷೆಯಲ್ಲಿ ಬಂದಿಲ್ಲ. ಸೊ ಲೋಹಿತಲ್ಲಿ ಸರ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ನಾವು ಹಾರರ್ ಟೈಮ್ ಲೂಪ್ ಮಾಡ್ತಾಯಿದ್ದೀವಿ, ಹೀಗಿರುತ್ತೆ ಅಂತ. ಲೋಹಿತ್ ಮೇಲೆ ಹೆಂಗಿದ್ರು ಕಾನ್ಫಿಡೆನ್ಸ್ ಇತ್ತು, ಕೆಲಸ ಮಾಡಿದ್ದೆ. ಅವ್ರಿಗೆ ಮಮ್ಮಿಗೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಸೊ ಹಾರರ್ ಸ್ಕ್ರಿಪ್ಟ್ಸ್ ಮೇಲೆ ಅವ್ರು ಹಿಡಿತಾ ಇದೆ ಅಂತ ಗೊತ್ತಿತ್ತು. ಸೊ ಐ ಸೆಡ್ ಎಸ್. ಇಟ್ ವಾಸ್ ನನ್ನ 18 ವರ್ಷದ ಕೆರಿಯರಲ್ಲಿ ತುಂಬ ಹೊಸ ಎಕ್ಸ್ಪೀರಿಯನ್ಸ್ ಇದು. ಆ ಟೈಮ್ ಲೂಪ್ ಅನ್ನೋದು ಜನಕ್ಕೆ ಇನ್ನೂ ಎಕ್ಸ್ಪ್ಲೈನ್ ಮಾಡಬೇಕು, ಏನದು ಟೈಮ್ ಲೂಪ್ ಅನ್ನೋದು. ನಾನು ಎಲ್ಲ ಕಡೆ ಅದೇ ಸಿನಿಮಾ ನೋಡಿ ಅವ್ರು ಕನ್ಫ್ಯೂಸ್ ಆಗೋಕ್ಕೆ ಮುಂಚೆ ನಾವೇ ಹೇಳಬೇಕು. ಸೊ ಇದು ನಮ್ಮ ಇತಿಹಾಸದಲ್ಲಿ ಇರುವಂಥ ಒಂದು ಕತೆ. ಬ್ರಹ್ಮ ರಾಕ್ಷಸ ಒಂದು ರಾಣಿ ಮೇಲೆ ಆವರಿಸ್ಕೊಂಡಾಗ ರಾಮಾನುಜಾಚಾರ್ಯರು ಅವನ್ನ ಕ್ಯಾಪ್ಚರ್ ಮಾಡಿ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಅವ್ರ ಶಿಷ್ಯನಿಗೆ ಕೊಡ್ತಾರೆ, ಇನ್ಮೇಲಿಂದ ನೀವು ಕಾಪಾಡಬೇಕು ಇದನ್ನು. ಅದೊಂದು 7ನೇ 6ನೇ ತಲೆಮಾರಿನಲ್ಲಿ ಯಾರೋ ಕದ್ದು ಬಿಡ್ತಾರೆ. ಆ್ಯಂಡ್ ದೆರ್ ಇಸ್ ರೆಡ್ ಮೂನ್. ಸೈಂಟಿಫಿಕಲಿ ದಟ್ ಇಸ್ ಸಪೋಸ್ ಟು ಬಿ 1 hour ಅನಿಸುತ್ತೆ, 9:30 to 10:30 ಏನೋ. ರೆಡ್ ಮೂನ್ ಇದ್ದಾಗ ಪಾಸಿಟಿವ್ ಎನರ್ಜೀಸ್ ಕಮ್ಮಿ ಆಗುತ್ತೆ, ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಆಗುತ್ತೆ. ಸೊ ಅದೇ ಟೈಮಲ್ಲಿ ನಾನು ಸ್ಟೇಷನ್ ಇರ್ತೀನಿ, ಆ ಬ್ರಹ್ಮ ರಾಕ್ಷಸ ಪೆಟ್ಟಿಗೆನೂ ಅಲ್ಲೇ ಇರುತ್ತೆ. ಸೊ ಅಲ್ಲಿಂದ ಇಬ್ಬರು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಬ್ರಹ್ಮ ರಾಕ್ಷಸ ಏನೇನೋ ಹುಡುಕ್ತಿದ್ದಾನೆ ಇವನ ಮೇಲೆ ಆವರಿಸ್ಕೊಂಡು, ಅದು ಸಿಗ್ತಾ ಇಲ್ಲ. ಸೊ 9:30 to 10:30 ಆಗುತ್ತೆ, ಸಿಗ್ತಾ ಇಲ್ಲ, ಮತ್ತೆ 9:30 ಹೋಗುತ್ತೆ. ಬಟ್ ಅದು ಹೇಗೆ ವಾಪಸ್ ಹೋಗುತ್ತೆ ಏನು ಅನ್ನೋದು ಅಫ್ಕೋರ್ಸ್ ಯು ಹ್ಯಾವ್ ಟು ಸೀ ಇನ್ ದ ಸಿನಿಮಾ. ಸೊ ಅದೇ 9:30 to 10:30 ಆಲ್ಮೋಸ್ಟ್ ಒಂದು 100-150 ಟೈಮ್ಸ್ ಬರುತ್ತೆ ಸಿನಿಮಾಲಿ. ಬಟ್ ಬೋರಿಂಗ್ ಆಗಿ ಅಲ್ಲದೆ ಇಂಟ್ರೆಸ್ಟಿಂಗ್ ಆಗಿ ತೋರಿಸಿದಾರೆ ಲೋಹಿತ್. ದಟ್ಸ್ ಇಂಟ್ರೆಸ್ಟಿಂಗ್. ಬಟ್ ಆಲ್ ಬ್ಲೆಂಡಿಂಗ್ ಅನ್ ಎಪಿಕ್ ಸ್ಟೋರಿ ಟೆಲ್ಲಿಂಗ್ ಆಫ್ ಬ್ರಹ್ಮ ರಾಕ್ಷಸ ಥ್ರೂ ಅನ್ ಎಕ್ಸ್-ಕಾಪ್ ಕ್ಯಾರೆಕ್ಟರ್. ಹೌ ದ ಕಂಟೆಂಪ್ರರಿ ಮ್ಯಾಚ್ ಆಗಬೇಕಲ್ಲ. ಹೌದು. ಸೊ ದಿಸ್ ಫೆಲೋ ಇಟ್ ಸೆಲ್ಫ್ ಇಸ್ ಲೈಕ್ ಅ ರಾಕ್ಷಸ. ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ರಾಕ್ಷಸ ಅಂತಿರ್ತಾರೆ. ಅವನ ಡಿಪಾರ್ಟ್ಮೆಂಟ್ ಬಿಟ್ಟೆ 3 ವರ್ಷ ಆಗಿರುತ್ತೆ. ಒಂದು ತುಂಬ ಇಂಟೆನ್ಸ್ ಒಂದು ಕೆಲಸ ಬಂದಿರುತ್ತೆ. ಸೊ ದ ಸೀನಿಯರ್ ಆಫೀಸರ್ ಕಾಲ್ಸ್ ಅಂಡ್ ಸೇಸ್, ನನಗೆ ಗೊತ್ತು ನೀನು 3 ವರ್ಷ ಆಗಿದೆ ನೀನು ಡಿಪಾರ್ಟ್ಮೆಂಟ್ ಬಿಟ್ಟು, ಬಟ್ ನಿನ್ನ ಪರ್ಸ್ನಲ್ ಕನೆಕ್ಷನ್ಗೆ ನೀನು ಇದು ಮಾಡಿಕೊಡ್ಬೇಕು. ಸೊ ಅದನ್ನು ಮಾಡಿ ತೊಗೊಂಬರ್ತಾನೆ. ಸೊ ಡಿಪಾರ್ಟ್ಮೆಂಟಲ್ಲಿ ಇವನು ರಾಕ್ಷಸ ಅಂತಿರ್ತಾರೆ, ಆಪೋಸಿಟ್ ಬ್ರಹ್ಮ ರಾಕ್ಷಸ. ಸೊ ಈ ಹ್ಯಾಸ್ ಟು ಎಮೋಷ್ನಲಿ ಬ್ರೇಕ್ ಡೌನ್ ಫಾರ್ ದ ಬ್ರಹ್ಮ ರಾಕ್ಷಸ ಟು ಅವನ್ನ ಆವರಿಸ್ಕೊಳ್ಳೋದಕ್ಕೆ ಇವನ್ನ ಕಮ್ಮಿ ಮಾಡಬೇಕು. ಸೊ ಅಲ್ಲಿ ಎಮೋಷ್ನಲ್ ಫ್ಯಾಕ್ಟರ್ಸ್ ಏನು ಬರುತ್ತೆ, ಅಲ್ಲೊಂದು ಡಾಟರ್ ಕ್ಯಾರೆಕ್ಟರ್ ಬರುತ್ತೆ,
ದಟ್ ಗರ್ಲ್ ಇಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ನಾವೇ ಒಂದು 10-15 ಸತಿ ರೋಪ್ ಶಾಟ್ ಮಾಡಿದ್ರೆ ಮೈಕೈ ಎಲ್ಲ ನೋವ್ತಾ ಇರುತ್ತೆ. ಆ ಮಗು ಎಷ್ಟು ಸಲೀಸಾಗಿ ಎಷ್ಟು ಚೆನ್ನಾಗಿ ಮಾಡ್ತು, ಆ್ಯಂಡ್ ಎಮೋಷನ್ಸು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದೆ. That's something I should have brought up earlier. She's done a fabulous job. But also there's a tattoo which is also andre significant. ಹೌದು, Pablo Escobar tattoo. So this is part 2. He's a Mexican drug cartel lord. ಸೊ ಇವಾಗ ನಾವೇನು ರಾಕ್ಷಸ ರಿಲೀಸ್ ಮಾಡ್ತಿದ್ದೀವಿ, ಇದು ಪಾರ್ಟ್ 2 ಆ್ಯಕ್ಚುಲಿ. ಇದೊಂದು ಹೊಸದಿದೆ, ಟ್ರೆಂಡ್ಸ್ ಶುರು ಆಗಿದೆಲ್ಲ. ಫಸ್ಟ್ ಪಾರ್ಟ್ 2, ಆಮೇಲೆ ಪಾರ್ಟ್. ಸೊ ಇದು ಸೀಕ್ವೆಲ್, ಇದಕ್ಕೆ ಪ್ರೀಕ್ವೆಲ್ ಇದೆ. ಅಂದರೆ ನಮಗೊಂದು ರಫ್ ಐಡಿಯಾ ಇದೆ ನಾವು ಏನೇನು ಮಾಡಬೇಕು ಅಂದ್ಕೊಂಡಿದ್ದೀವಿ. ಅಂದರೆ ಯಾಕೆ ಆ ಒಂದು ಟ್ಯಾಟೂ ಇರುತ್ತೆ ಅಂದರೆ, ಇವನೊಂದು ಸೀಕ್ರೆಟ್ ಮಿಷನ್ಗೆ ಹೋಗ್ತಾನೆ ಒಂದು ಡ್ರಗ್ ಕಾರ್ಟೆಲ್ನ ಬ್ರೇಕ್ ಮಾಡೋದಕ್ಕೆ ಇಲ್ಲಿ ಇಂಡಿಯಾದಿಂದ. ಸೊ ಅದನ್ನು ಮಾಡೋದಕ್ಕೆ ಹಿ ಹ್ಯಾಸ್ ಟು ಲುಕ್ ಲೈಕ್ ದೆಮ್. ಸೊ ಆ ಕಾರಣಕ್ಕೆ ಆ ಒಂದು ಟ್ಯಾಟೂ ಹಾಕ್ಕೊಂಡು ಒಂದು ಸೀಕ್ರೆಟ್ ಇನ್ವೆಸ್ಟಿಗೇಷನಲ್ಲಿ ಹೋಗ್ತಾನೆ ಅಂತ ಈ ರಾಕ್ಷಸಲ್ಲಿ ತೋರಿಸ್ತೀವಿ. ಫ್ಯಾಮ್ಲಿ ಈಸ್ ಗೆಟಿಂಗ್ ಅಪಾರ್ಟ್, ಹೆಂಡತಿ ಮಗು ದೂರ ಇದ್ದಾರೆ, ಇವನೆಲ್ಲೋ ಇದ್ದಾನೆ. ಆ ಒಂದು ಕಾನ್ಫ್ಲಿಕ್ಟ್ ತೋರಿಸ್ತೀವಿ. ಅದು ಏನಕ್ಕಾಗಿರುತ್ತೆ ಅಂದರೆ ಅದು ಪಾರ್ಟ್ 1ನಲ್ಲಿ ನಮಗೆ ಉತ್ತರ ಸಿಗುತ್ತೆ. ಆಲ್ಸೋ ದ ಇಂಟ್ರೆಸ್ಟ್ ಯು ಹ್ಯಾವ್ ಪರ್ಸನಲಿ ಟೇಕನ್ to collaborate with Lohith also, in collaboration with Lohith also. Climax scene shot in one room. ಅಂದ್ರೆ jail, underground jail. 8 days climax shoot. You were in 5 feet water ಅಂತ. ಇವಾಗ 1 hour ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೊಂಡ್ರು ಜನ ಟಯರ್ಡ್ ಆಗಿರುತ್ತೆ. ಹೌ ಡಿಡ್ ಯು ಮ್ಯಾನೇಜ್ ದಟ್ ಟು ಬಿ ಅಂಡರ್ ವಾಟರ್ for 8 days for a climax shoot anta? It was actually physically very taxing. ನಾನು ಹೇಳ್ತಿದ್ನಲ್ಲ, ರೂಮ್ಗೆ ಹೋಗುವಷ್ಟರಲ್ಲಿ ಯಾಕಯ್ಯ ಈ ಡೈರೆಕ್ಟ್ರಿಗೆ ಡೇಟ್ ಕೊಟ್ಟೆ ನಾನು ಮತ್ತೆ ಅನ್ನಿಸ್ತಿತ್ತು. ಬಟ್ ಇವಾಗ when I see it on screen I feel it's worth it. ಬಟ್ ನನ್ನ ಫೈಟ್ ಮಾಸ್ಟರ್ಸ್ಗೆ ವಿನೋದ್ ಮಾಸ್ಟರ್ ಇಲ್ಲ ರಿಯಲ್ ಸತೀಶ್ ಅಂತ ಹೈದರಾಬಾದಿಂದ, ದೇ ಆಲ್ ಟುಕ್ ವೆರಿ ಗುಡ್ ಕೇರ್, ಎಸ್ಪೆಷಲಿ ಕ್ಯಾಮ್ರಾಮ್ಯಾನ್, ಟೆಕ್ನಿಷಿಯನ್ಸ್. ಯಾಕಂದರೆ ನಾವು ಅಂಡರ್ ವಾಟರಲ್ಲಿ ಶೂಟ್ ಮಾಡಬೇಕಾದ್ರೆ ಆಲ್ ದ ವೈರ್ಸ್ ಹ್ಯಾವ್ ಟು ಬಿ ಆನ್ ಟಾಪ್, ಒಂದು ಕೆಳಗಿರೋ. ಯಾಕಂದರೆ ಒಂದು ಶಾರ್ಟ್ ಸರ್ಕ್ಯೂಟ್ ಕೆಳಗೆ ಬಿತ್ತು ಅಂದರೆ ನಾವು ಇಷ್ಟೂ ಜನಕ್ಕೆ ಶಾಕ್ ಹೊಡೆಯುತ್ತೆ. ಆ್ಯಂಡ್ ಇಡೀ ಜನ್ರೇಟರ್ ಓಡ್ತಿರುತ್ತೆ. ಸೊ ಇಟ್ಸ್ ಕ್ವೈಟ್ ಅ ಲಾಟ್ ಆಫ್ ಎಲೆಕ್ಟ್ರಿಸಿಟಿ. ದೇ ಡಿಡ್ ಅ ಗ್ರೇಟ್ ಜಾಬ್. ಮಾಡ್ದಾಗ ಮಜಾ ಇರ್ತಾಯಿತ್ತು, ಅಲ್ಲಿ ಶೂಟ್ ಮಾಡಬೇಕಾದ್ರೆ ಜೋಶಲ್ಲಿ ಎಲ್ಲ ಇರ್ತಾಯಿತ್ತು. ರೂಮ್ಗೆ ಹೋಗೋಷ್ಟಲ್ಲಿ ಊಷ್ಟ ಆಗಿಬಿಡ್ತಾ ಇದೆ. ಪಾಪ ನಮ್ಮ ಹುಡುಗರೆಲ್ಲ ಕೈ ಹೊತ್ತಿ ಬಿಸಿ ನೀರು ತೊಗೊಂಬಂದು. ಸೊ ದೇ ಶುಡ್ ಡೂ ದ್ಯಾಟ್. ಆ್ಯಂಡ್ ಆಲ್ಸೋ ಐ ಶುಡ್ ಆಲ್ವೇಸ್ ಟಾಕ್ ಅಬೌಟ್ ಮೈ ಸ್ಟಾಫ್. ಅವ್ರು ಇಲ್ಲದೆ ಫಾರ್ ಮೀ ಟು ಬಿ ಸೋ ಸೇನ್ ಥ್ರೂ ದ ಫಿಲ್ಮ್, ನನ್ನ ಸ್ಟಾಫ್ ಇಲ್ಲದೆ ತುಂಬ ಕಷ್ಟ. ಬಟ್ ಆಲ್ಸೋ ದರ್ ವಾಸ್ ದಟ್ ಸಿಂಗಲ್ ಶಾಟ್ ಆಕ್ಷನ್ ಸೀಕ್ವೆನ್ಸ್ ಡ್ರೋನಲ್ಲಿ ತೆಗೆದಿರೋದು, ದಟ್ ವಾಸ್ ಇನ್ ಗೋವಾಲ್ಲಿ. ಆ್ಯಂಡ್ ಐ ಶುಡ್ ಟೆಲ್ ಯು ದಿಸ್, ನಾವು ಏನು ಅಂದ್ಕೊಂಡ್ವಿ, ಫಸ್ಟು ಒಂದು ದಿವಸ ಹೋಗಿ ಒಂದು ಇಡೀ ದಿವಸ ರಿಹರ್ಸಲ್ ಮಾಡಿ, ಬಿಕಾಸ್ ಸಿಂಗಲ್ ಶಾಟ್ ಅಲ್ವಾ, ರಿಹರ್ಸಲ್ ಖಂಡಿತವಾಗ್ಲೂ ಎಲ್ಲರಿಗೂ ಬೇಕೇ ಆಗುತ್ತೆ ಅಂತ. ಪರ್ಮಿಷನ್ ಸಿಕ್ಕಿಲ್ಲ, ಒಂದು ದಿವಸ ವೇಸ್ಟ್ ಆಯಿತು. ನೆಕ್ಸ್ಟ್ ಡೇ ಶೂಟ್ ಮಾಡಲೇಬೇಕಂತ ಪರಿಸ್ಥಿತಿ, ಯಾಕಂದರೆ ಪರ್ಮಿಷನ್ ಕೊಟ್ಟಿದ್ದು ಒಂದೇ ದಿವಸ. ಸೊ ಅವ್ರು ಫಸ್ಟ್ ರೆಡಿ ಆದರು ಮಾಸ್ಟ್ರು ಫೈಟರ್ಸನ್ನು. ನಾನೊಂದು 10 ಗಂಟೆಗೇನೋ ಹೋದೆ. 1 ಸತಿ 2 ಸತಿ 3 ಸತಿ ರಿಹರ್ಸಲ್ ಮಾಡಿದ್ವಿ ಅಷ್ಟರಲ್ಲೇ. ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ 3 minute ಶಾರ್ಟ್. 1 ಕಿಲೋಮೀಟರಿಂದ ಶಾರ್ಟ್ ಅದು. ನಾನು ಅಲ್ಲೆಲ್ಲೋ ಗನ್ ಫೈರ್ ಮಾಡಿ, ಕ್ಯಾಮ್ರಾ ಈ ಕಡೆ ಬರುತ್ತೆ ಶಿಪ್ ಮೇಲೆ, ಕ್ಯಾಮ್ರಾ ಈ ಕಡೆ ತಿರುಗೋ ಅಷ್ಟರಲ್ಲಿ ನಾನು ಓಡಬೇಕು ಅಲ್ಲಿಂದ ಇಲ್ಲಿಗೆ. ಯಾಕಂದರೆ ಕ್ಯಾಮ್ರಾ ಈ ಕಡೆ ಬಂದಾಗ ಐ ಶುಡ್ ಸ್ಟಿಲ್ ಕೀಪ್ ವಾಕಿಂಗ್. ಓಕೆ. ಸೊ ಆಲ್ಮೋಸ್ಟ್ ಒಂದು 300-400 meters ಓಡ್ ಬಂದು ಆಮೇಲೆ ಮತ್ತೆ ಫೈಟ್ ಕಂಟಿನ್ಯೂ ಆಗುತ್ತೆ ಇನ್ನೊಂದು 2 minutes. ಐ ಥಿಂಕ್ ಈ ಸಿನಿಮಾ ನನ್ನ ಇಡೀ ಸಿನಿಮಾ ಕೆರಿಯರಲ್ಲಿ ಫಿಸಿಕಲಿ ಎಮೋಷ್ನಲಿ ಡ್ರೈನ್ ಆಗಿದ್ದೀನಿ ಟು ದ ಮ್ಯಾಕ್ಸ್. ಅಂದರೆ ಅಬವ್ 100% ಅಂದರೆ ಈ ಸಿನಿಮಾನೇ. ನೆಕ್ಸ್ಟ್ ಲೋಹಿತ್ ಇನ್ನೊಂದು ಕತೆ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೇನೆ, ಬಟ್ ನನಗೆ ಭಯ ಆಗ್ತದೆ. ಪಾರ್ಟ್ 1 ಮಾಡಬೇಕಲ್ವಾ? ಅದನ್ನು ಮಾಡಲೇಬೇಕು, ಅದು ಈಗ ರೆಡಿ ಮಾಡ್ತಿದ್ದಾನೆ. ಬಟ್ ಆಲ್ ದಿಸ್ ಇದು ಆಡಿಯನ್ಸ್ಗೆ ವಿಷುವಲಿ ತುಂಬ ಹೊಸದು ಅನಿಸುತ್ತೆ. ಸಾಕಷ್ಟು ಶಾರ್ಟ್ಸ್ ಈ ಸಿನಿಮಾಲಿ ನನಗೆ ಇದಿಷ್ಟು ಚೆನ್ನಾಗಿ ಕಾಣಿಸ್ತಿತ್ತ ಆನ್ ಸ್ಕ್ರೀನ್, ನನಗೆ ಗೊತ್ತಾಗಿಲ್ವಲ್ಲ ಅನಿಸುತ್ತೆ. ಸೊ ನಾವೇ ಅಲ್ಲಿ ಕೆಲಸ ಮಾಡಿ ನಾವೇ ಡಬ್ಬಿಂಗ್ ಮಾಡಿ ಎಲ್ಲ ಮಾಡಿದ್ಮೇಲೂ ನಮಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಖಂಡಿತವಾಗ್ಲೂ ಜನಕ್ಕೆ ವಿಲ್ ಬಿ ನ್ಯೂ ಎಕ್ಸ್ಪೀರಿಯನ್ಸ್ ಆನ್ ಸ್ಕ್ರೀನ್. ಬಟ್ ವೈ ವಾಸ್ ದಟ್ ಎವ್ರಿಥಿಂಗ್ ವಾಸ್ ಶಾರ್ಟ್ ಇನ್ ರಾಮೋಜಿ ಸಿಟಿ ಫಾರ್ ಯು? ಅಂದರೆ ಎಲ್ಲ ಸೆಟ್ಸಲ್ಲಿ ಮಾಡಿದ್ದು ಕೆಲಸ.
ಒಂದು ವಿಲೇಜ್ನ ತೋರಿಸ್ತೀವಿ, ಒಂದು ಒಂಗೋಲ್ ಪ್ರಾಂತನ ತೋರಿಸ್ತೀವಿ. ದೇ ಹ್ಯಾವ್ ಅ ಹೋಲ್ ವಿಲೇಜ್. ದಟ್ ಫೆಸಿಲಿಟಿ ಯು ಕುಡಂಟ್ ಗೆಟ್ ಇನ್ ಬ್ಯಾಂಗ್ಳೂರ್ ಅಂತ ಅನ್ಸುತ್ತಾ ಅಥವಾ? ಅಷ್ಟು ಜನ ಇಟ್ಕೊಂಡು ಅಷ್ಟು ಅಂದರೆ ನಮ್ಮ ಸ್ಪೇಸ್ಗೆ ಸೆಟ್ ಹಾಕಷ್ಟು ಇರಲಿಲ್ಲ. ಅಲ್ಲೊಂದು ವಿಲೇಜ್ ಸೆಟ್ಗೂ ವಿ ನೀಡೆಡ್ ಅ ಬಿಗ್ ಸ್ಪೇಸ್ ಆ್ಯಂಡ್ ಅವ್ರ ಹತ್ರ ಆಲ್ರೆಡಿ ಇದೆ. ಸೊ ದ ಬೇಸಿಕ್ಸ್ ಇದೆ, ಅವ್ರ ಹತ್ರ ಸ್ಕೆಲಿಟನ್ ಇದೆ. ನಮಗೆ ಚೇಂಜಸ್ ಏನು ಬೇಕು ಮಾಡ್ಬೋದು. ಆ್ಯಂಡ್ ಅಲ್ಲೆಲ್ಲವೂ ನಿಮಗೆ ಎಕ್ವಿಪ್ಮೆಂಟಿಂದ ಹಿಡಿದು ಜೂನಿಯರ್ಸ್ನ ಹಿಡಿದು ಎಲ್ಲ ಫಟ್ ಅಂತ ಆಗ್ಬಿಡುತ್ತೆ ಕೆಲಸ. ಆ್ಯಂಡ್ ಇಟ್ಸ್ ಈಸಿ, ಯಾಕಂದರೆ ಅದು ಇಟ್ಸ್ ಕನ್ಫೈನ್ಡ್ ಏರಿಯಾ ಅಲ್ವಾ, ಆಚೆಯಿಂದ ಯಾರು ಇರಲ್ಲ, ನಮಗೆ ಶೂಟ್ ಮಾಡೋದಕ್ಕೂ ಈಸಿ ಆಗುತ್ತೆ. ಅಲ್ಲಿರೋರೆಲ್ಲ ಶೂಟಿಂಗ್ ಮಾಡಿ ಅವ್ರಿಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಏನು ಮಾಡಬೇಕು ಅಂತ. ನಾವು ಶಾರ್ಟ್ ರೆಡಿ ಅಂದರೆ ಕರೆದು ನಿಲ್ಲಿಸೋ ಅವಶ್ಯಕತೆನೂ ಇಲ್ಲ, ಎಲ್ಲ ಅವ್ರವ್ರ ಜಾಗದಲ್ಲೇ ಬಂದು ನಿಂತ್ಕೊಂಡ್ಬಿಡ್ತಾರೆ ಕರೆಕ್ಟಾಗಿ, ಇವನ್ ದ ಜೂನಿಯರ್ಸ್. ಸೊ ದ್ಯಾಟ್ ವಾಸ್ ದ ರೀಸನ್. ಬಟ್ ಅಲ್ಲೇ 4 ಡಿಫ್ರೆಂಟ್ ಸೆಟ್ಟಲ್ಲಿ ಶೂಟಿಂಗ್ ಮಾಡಿದ್ವಿ. ಒಂದನ್ನ ಹಾಫ್ ಕನ್ಸ್ಟ್ರಕ್ಟ್ ಮಾಡಬೇಕಿತ್ತು, ಇನ್ನು 2 ನಾವು ಹೊಸದಾಗಿ ಮಾಡಬೇಕಿತ್ತು, 2 ಸೆಟ್ನ. ಬಟ್ ಜನರಲಿ ರಾಕ್ಷಸ ಅಂದ ತಕ್ಷಣ ಒಂದು ಡೆವಿಲ್ ದ ನೆಗೆಟಿವ್ ಶೇಡ್. ಸೊ ಇಫ್ ಯು ವಾಂಟ್ ಟು ಟಾಕ್ ಇನ್ ಪರ್ಟಿಕ್ಯುಲರ್ ಅಬೌಟ್ ಯುವರ್ ಕ್ಯಾರೆಕ್ಟರ್ ಅಂತ. ಸೊ ಐ ಆಲ್ವೇಸ್ ವಾಂಟ್ ಟು ಡೂ ದ್ಯಾಟ್. ನನಗೆ ಹೇಳಿದ ನಾನು 6 ಆದ ತಕ್ಷಣ ಗೆಳೆಯ ಮಾಡಿದೆ ನೆಗೆಟಿವ್. ಸೊ ಅಪ್ಪಂದು ಇನಿಷಿಯಲಿ ನೆಗೆಟಿವ್ ಕ್ಯಾರೆಕ್ಟರ್ಸ್ ಮಾಡಬೇಕಾದ್ರೆ ಅವ್ರನ್ನ ಡೆವಿಲ್ ದೇವರಾಜ್ ಅಂತ ಇದ್ರು ಫಾರ್ ಅ ಪೀರಿಯಡ್. ಅವ್ರ ಡೈನಮಿಕ್ ಸ್ಟಾರ್ ದೇವರಾಜ್ ಆಗಕ್ಕೆ ಮುಂಚೆ ಡೆವಿಲ್ ದೇವರಾಜ್ ಅಂತ ಇದ್ರು. ನನಗೆ ಅದರ ಹತ್ರವಾಗಿ ಏನೋ ನಾನು ಮಾಡಬೇಕು ಅನ್ನೊಂದು ಆಸೆ ಯಾವಾಗಲೂ ಮನಸ್ಸಲ್ಲಿತ್ತು. ಇವಾಗ ಇದರಲ್ಲಿ ಡೀಮನ್ ಡೈನಮಿಕ್ ಪ್ರಿನ್ಸ್ ಅಂತ ಹೇಳ್ತಿದ್ದಾರೆ. ಸೊ ಐ ವಾಂಟೆಡ್ ಟು ಡೂ ಸಮಥಿಂಗ್ ಏನು. ಬಟ್ ಆಕ್ಚುಲಿ ಈ ಫಿಲಮ್ ಡೆವಿಲ್ ಅಂತಾನೆ ಇಟ್ಟಿದ್ದಲ್ಲ ಇದು ಟೈಟಲ್. ಇನಿಷಿಯಲಿ ಅದೇ ಇತ್ತು, ಬಟ್ ಆಮೇಲೆ ಅಣ್ಣನ ಸಿನಿಮಾಗೆ ಅದನ್ನ ಇಟ್ರು. ಸೊ ವಿ ಕುಡಂಟ್ ಡೂ ದಟ್. ಬಟ್ ರಾಕ್ಷಸ ಇಸ್ ಕ್ಲೋಸ್ ಬಿಕಾಸ್ ಬ್ರಹ್ಮ ರಾಕ್ಷಸನ ಬಗ್ಗೆ ಕತೆ. ಸೊ ನನಗೆ ಆ ಥರ ಒಂದು ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ತುಂಬ ಆಸೆ ಇತ್ತು. ಆ ಒಂದು ಬಿಕಾಸ್ ಇಟ್ ಟೇಕ್ಸ್ ಔಟ್ ಎವ್ರಿಥಿಂಗ್. ಡಬ್ಬಿಂಗ್ ಮಾಡಬೇಕಾದ್ರೂ ಅಷ್ಟೇ ಒಂದು 2-3 ಕಡೆ ತಲೆ ಸುತ್ತ ಬಂದ್ಬಿಡ್ತೆ ನನಗೆ. 30 ಸೆಕೆಂಡ್ 40 ಸೆಕೆಂಡ್ ಯು ಹ್ಯಾವ್ ಟು ಕೀಪ್ ಶೌಟಿಂಗ್, ಬ್ರೀದಿಂಗ್. ನಮ್ಮ ಡಬ್ಬಿಂಗ್ ಆರ್ಟಿಸ್ಟ್ ಹೇಳಿದೆ, ಸರ್ ಬ್ರೇಕ್ ತೊಗೊಳ್ಳಿ ಅಂತ. ಇಲ್ಲ ಸರ್ ಟ್ರೈ ಮಾಡ್ತೀನಿ ಅಂತ ಅಡ್ಡೇಡಿ. ಅದು ಒಂದೇ ನೈಟಲ್ಲಿ ಮಾಡಿದ್ವಿ ಇಡೀ ಸಿನಿಮಾ ಡಬ್ಬಿಂಗ್ನ. ಸೊ ಅದು ನೈಟಲ್ಲಿ ಮಾಡಿದ್ದು, ಅದು ನೈಟಲ್ಲೇ ಮಾಡಿದ್ದು. ಬಟ್ ಸೊ ನನಗೆ ಆ ಥರದ್ದೊಂದು ಫಿಸಿಕಲಿ ಎಕ್ಸಾಷನ್ ಫುಲ್ ಕೊಟ್ಟು ಒಂದು ನೆಗೆಟಿವ್ ಎಲಿಮೆಂಟ್ ಥರ ಕಾಣಿಸ್ಕೋಬೇಕು ಸ್ಕ್ರೀನಲ್ಲಿ ಅಂತ ಇತ್ತು. ಆ್ಯಂಡ್ ಲೋಹಿತ್ ಮೇಡ್ ಇಟ್ ಹ್ಯಾಪನ್. But so much of work goes into one movie. It does, yeah. But when it comes to theatres, that equally so much of importance to tell people today, see there's a movie coming, please come. ಆ ಪರಿಸ್ಥಿತಿ ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿ. ಅಂದರೆ ಮಾರ್ಕೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು. ಯಾಕೆಂದರೆ ದ ವರ್ಲ್ಡ್ ಇಸ್ ಇನ್ ಎವ್ರಿಬಡೀಸ್ ಹ್ಯಾಂಡ್. ಎವ್ರಿ ಕಿಡ್ ಹ್ಯಾಸ್ ಅ ಫೋನ್, ಇಲ್ಲ ಒಂದು ಟ್ಯಾಬು, ಐಪ್ಯಾಡು, ಎಲ್ಲ ಮಕ್ಳ ಹತ್ರ ಇದೆ. ಮುಂಚೆ ನಮಗೆಲ್ಲ ಆ ಸೌಲಭ್ಯ ಇರಲಿಲ್ಲ. ನಮ್ಗೆ ಎಂಟರ್ಟೈನ್ಮೆಂಟ್ ಬೇಕಂದರೆ ಹೋಗಲ್ಲಿ ಥಿಯೇಟ್ರಲ್ಲೇ ನೋಡಬೇಕಿತ್ತು. Even one poster led people to theatres. ಹೌದು, ದಟ್ ವಾಸ್ ಇನಫ್ ದೆನ್. ಬಟ್ ಇವಾಗ ದರ್ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್ ಅನ್ನೋಕ್ಕಿಂತ ದರ್ ಆರ್ ಸೋ ಮೆನಿ ಆಪ್ಷನ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಈಗ ಎಂಟರ್ಟೈನ್ಮೆಂಟ್ ಬೇಕಂದರೆ ಎಷ್ಟೊಂದು ಆಪ್ಷನ್ಸ್ ಇದೆ. ನೀವೆಲ್ಲೋ ಆರ್ಕೇಡ್ ಹೋಗ್ತೀರಾ, ಬೌಲಿಂಗ್ ಹೋಗ್ತೀರಾ, ಅಲ್ಲಿ ಹೋಗ್ತೀರಾ, ತುಂಬ ಇದೆ. ಸೊ ನಾವು ವಿ ಆರ್ ಅ ಫಾರ್ಮ್ಯಾಟ್ ಆಫ್ ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ನಾವು ಅವ್ರನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಅವ್ರನ್ನ ಹೆಂಗೆ ಕರೆಸ್ಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡಬೇಕು. ಈಗ ನಾವು ಒಂದು ಮದುವೆ ಮಾಡ್ತಾಯಿದ್ದೀವಿ ಅಂದರೆ ಇನ್ವಿಟೇಷನ್ ಹೋಗಿ ಕೊಟ್ರೇ ಜನ ಬರೋದು. ನಾವು ಮದುವೆ ಮಾಡ್ತಾಯಿದ್ದೀವಿ ಯಾರೂ ಬರಲಿಲ್ಲ ಅಂದರೆ ಹೋಗಿ ಕರೆದ್ರೇ ಅಲ್ವ ಬರೋದು. ಸೊ ಅದೇ ರೀತಿ ನಾವು ಮಾರ್ಕೆಟಿಂಗ್ ಕರೆಕ್ಟಾಗಿ ಮಾಡಿ ನಮ್ಮ ಸಿನಿಮಾಲಿ ಏನು ಕಂಟೆಂಟ್ ಇದೆ ಅಂತ ತೋರಿಸಿ ಅವರು ಅದರಲ್ಲಿ ಇಂಪ್ರೆಸ್ ಆದರೆ ಖಂಡಿತವಾಗ್ಲೂ ಬಂದು ಸಿನಿಮಾ ನೋಡ್ತಾರೆ. ಬಿಕಾಸ್ ಐ ವಾಸ್ ಸೇಯಿಂಗ್ ಈ ಐಪ್ಯಾಡಲ್ಲಿ ಇಲ್ಲ ಮನೇಲಿ ಕೂತ್ಕೊಂಡು ಟಿ ವಿಯಲ್ಲಿ OTTಯಲ್ಲಿ ನೀವು ಸಿನಿಮಾಗಳನ್ನ ನೋಡಿದಾಗ, ಐ ಆಮ್ ನಾಟ್ ಸೇಯಿಂಗ್ ಇಸ್ ರಾಂಗ್, ಬಟ್ ಅಲ್ಲಿ ನೋಡಿದಾಗ ನೀವು VR-ಅಲ್ಲಿ ನೀವು ಒಂದು ರೋಲರ್ ಕೋಸ್ಟರ್ನ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ. ಬಟ್ ಆ್ಯಕ್ಚುಲಿ ರೋಲರ್ ಕೋಸ್ಟರಲ್ಲಿ ಕೂತ್ರೆ ನಿಮಗೆ ಹೊಟ್ಟೆ ಕಿಚ್ಚುತ್ತೆ, ಅದೆಲ್ಲ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಆಗದೇನೆ ರೋಲರ್ ಕೋಸ್ಟರ್ ಮೇಲೆ ಆ್ಯಕ್ಚುಲಿ ಕೂತ್ರೆ. ಸಿನಿಮಾ ಥಿಯೇಟರ್ ಇಸ್ ಲೈಕ್ ದಟ್. ಆ ಒಂದು ಫುಲ್ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ನಿಮಗೆ ಆಗೋದು ಥಿಯೇಟ್ರಿಗೆ ಬಂದ್ರೇನೆ. And we should make sure we invite them well as well. But is it something like, we keep telling, every actor should have at least 3 films a year? Andre, it's not just the actor's choice. ಈಗ ನೀವು ನೋಡಿ ಮೊನ್ನೆ ರಿಲೀಸ್ ಆದಂಥ ಗಣ, ನಾನು ಅದೇ ಹೇಳಿದ್ದು, ಆ ಸಿನಿಮಾಗೆ ಪ್ರಮೋಷನ್ ಸರಿಯಾಗಿಲ್ಲ. ನೋಡಿದವ್ರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು, ಬಟ್ ಸಿನಿಮಾ ಬಂದಿದೆ ಅಂತಾನೆ ಅದಕ್ಕೆ ಗೊತ್ತಾಗಿಲ್ಲ. ಐ ಸ್ಟಾರ್ಟೆಡ್ ದಟ್ ಅಬೌಟ್ 2.5-3 years ಬ್ಯಾಕ್. ಅಲ್ಲಿಂದ ಕಾಯ್ತಾನೆ ಇದ್ದೀನಿ ನಾನು ರಿಲೀಸ್ಗೆ. ನಿಮಗೂ ಎಲ್ಲೋ ಒಂದು ಕಡೆ ಹಂಗೆ ಆಗ್ತವೆ. ಅದೇನು ನೀವು ಬ್ಯಾಡ್ ಲಕ್ ಅಂತೀರಾ ಇಲ್ಲ ಏನಂತೀರಾ ಹೇಳೋಕ್ಕಾಗಲ್ಲ. ನಾನು ಮಾಫಿಯಾ ಯಾವಾಗ ಸ್ಟಾರ್ಟ್ ಮಾಡಿದ್ದು, ರಾಕ್ಷಸ ಯಾವಾಗ ಸ್ಟಾರ್ಟ್ ಮಾಡಿದ್ದು, ಎಲ್ಲವೂ ಈಗ ಬರ್ತಾ ಇದೆ.
ಸೊ ಅದೇ ಇಟ್ ಹ್ಯಾಪನ್ಸ್. ಕೆಲವು ಸತಿ ಟೆಕ್ನಿಕ್ಯಾಲಿಟೀಸ್ ಪ್ರಾಬ್ಲಮ್ ಇರ್ಬೋದು. 1000 ಈಗ ಒಂದು ಸಿನಿಮಾ ಆಗಬೇಕು ಅಂದರೆ ಹೇಗೆ ನಾವು 1000 ಜನ ಕೆಲಸ ಮಾಡಬೇಕು ಒಂದು ಸಿನಿಮಾನ ಆಚೆ ತರೋದಕ್ಕೆ. ಸೊ ಹಾಗೆ ಡಿಲೇ ಆಗೋದಕ್ಕೂ 1000 ಕಾರಣಗಳಿರುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಬ್ಲೇಮ್ ಎನಿಬಡಿ. ಅದಕ್ಕೆಲ್ಲ ಅಂದರೆ ಜಸ್ಟ್ ಐ ವಾಸ್ ಲಿಟಲ್ ಕ್ಯೂರಿಯಸ್, ಆ್ಯಸ್ ಆ್ಯಕ್ಟರ್ಸ್ ಯು ಹ್ಯಾವ್ ಎನಿ ಸೆಟ್ ಕಂಡೀಷನ್ಸ್ ಬಿಫೋರ್ ಯು ಕ್ಲೋಸ್ ದ ಡೀಲ್, ಲೈಕ್ ಇಷ್ಟೊಳಗೆ ಹಾಕಬೇಕು ಅಂತ ಏನಾದ್ರು ಪ್ರಿಪೇರ್ ಮಾಡ್ಕೋತೀರಾ, ಜಸ್ಟ್ ಗೋ ವಿತ್ ದ ಫ್ಲೋ ಥರ? ಇದುವರೆಗೂ ಮಾಡಿಲ್ಲ, ಇನ್ಮೇಲೆ ಮಾಡಬೇಕು ಅನಿಸುತ್ತೆ. ಓಕೆ. ಬಿಕಾಸ್ ನಮ್ಮಲ್ಲಿ ಇನ್ನೂ ಅಗ್ರಿಮೆಂಟ್ ಕಲ್ಚರ್ ಬಂದಿಲ್ಲ. ಇಟ್ ಇಸ್ ಜಸ್ಟ್ ಅ ಜೆಂಟ್ಲ್ಮೆನ್ಸ್ ಅಗ್ರಿಮೆಂಟ್. ನಾವೇ ಮಾತಾಡ್ಕೊಂಡು ಏನು ಅಗ್ರಿ ಮಾಡ್ಕೊತೀವಿ ಅಷ್ಟೇ ಇರುತ್ತೆ. ಬಟ್ ಅಗ್ರಿಮೆಂಟ್ ಕಲ್ಚರ್ ಬಂದರೆ ಐ ಥಿಂಕ್ ನಾವೆಲ್ಲರೂ ಜೊತೆಗೆ ಒಂದು ಕಟ್ನಿಟ್ಟಲ್ಲಿ ಕೆಲಸ ಮಾಡ್ತೀವಿ, ಒಂದು ಟೈಮ್ ಲಿಮಿಟಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ಅಗ್ರಿಮೆಂಟ್ ಇದ್ದಾಗ, ಬಿಕಾಸ್ ಇಟ್ಸ್ ಅ ಲೀಗಲ್ ಡಾಕ್ಯುಮೆಂಟ್, ಅವಾಗ ಎಲ್ಲರೂ ಮಾಡಲೇಬೇಕಾಗತ್ತೆ. ಐ ಥಿಂಕ್ ದಟ್ಸ್ ದ ಸ್ಟೆಪ್ ವಿ ಶುಡ್ ಟೇಕ್. ಬಟ್ ಅಗೇನ್ ಯು ಕ್ಯಾನ್ ಬ್ಲೇಮ್ ಎನಿಬಡಿ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಸಿಚುವೇಶನ್ ಇರುತ್ತೆ, ಏನೋ ಪ್ರಾಬ್ಲಮ್ ಇರುತ್ತೆ. ಬಟ್ ಫೈನಲಿ ಸಿನಿಮಾಗಳು ಈಗೆಲ್ಲವೂ ಸಾಲಾಗೆಲ್ಲ ಆಚೆ ಬರ್ತಾರೆ. ಐ ಆಮ್ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಫಿಲ್ಮ್ಸ್ ದಟ್ಸ್ ಕಮಿಂಗ್ ಔಟ್. ಸೊ ಸ್ವಲ್ಪ ತಡವಾದರೂ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ವಾಟ್ ಈಸ್ ದಟ್ ಯು ಥಿಂಕ್ ಶುಡ್ ಚೇಂಜ್ ಇನ್ ದ ಇಂಡಸ್ಟ್ರಿ ಅಂತ ಅನ್ಸುತ್ತೆ? ಆ ಚೇಂಜ್ ಇಸ್ ಹ್ಯಾಪನಿಂಗ್ ಎನಿವೇ. ಚೇಂಜಸ್ ಈ ಮುಂಚೆ ನಾವು 5 ವರ್ಷಕ್ಕೊಂದು ಸತಿ ಥಾಟ್ ಬದಲಾಗುತ್ತೆ, ಆಲೋಚನೆ ಬದಲಾಗುತ್ತೆ, ಜನ ಬದಲಾಗ್ತಾರೆ ಅಂದ್ಕೊಂಡ್ವಿ. ಇವಾಗ ಲೈಫ್ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂದರೆ 6 ತಿಂಗಳಿಗೆ ನಾವುಗಳೇ ಬದಲಾಗ್ತಾ ಇದೀವಿ. ಆ ಟೆಕ್ನಾಲಜಿ ಅಂತಿರೋ ಇಲ್ಲ ಈಗ ಬರ್ತಿರೋ ಹೊಸ ಜನ್ರೇಷನ್ ಅಂತಿರೋ ಏನು 6 ತಿಂಗಳಿಗೆ ವಿ ಶುಡ್ ಕೀಪ್ ಅಪ್ಡೇಟಿಂಗ್ ಅವರ್ ಸೆಲ್ಸ್. ಸೊ ಬ್ಲೇಮ್ ಮಾಡೋಕ್ಕಿಂತ ಈಗ ನೆಕ್ಸ್ಟ್ ಜನ್ರೇಷನ್ಗೆ ನಾವು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ, ಇಫ್ ಯು ಕ್ಯಾನ್ ಕೀಪ್ ಅಪ್ ವಿತ್ ದೆಮ್, ಐ ಥಿಂಕ್ ದಟ್ ಈಸ್ ಅ ಬೆಟರ್ ಆಪ್ಷನ್. ಇಸ್ ಇಟ್ ಸಮಥಿಂಗ್ ಲೈಕ್ ನಾವು ತುಂಬ ಸ್ಟಾರ್ಸ್ ಮೇಲೆ ಡಿಪೆಂಡ್ ಆಗ್ತೀವಾ? ಬಿಕಾಸ್ ಓನ್ಲಿ ಸ್ಟಾರ್ ಮೂವಿ ಕಮ್ಸ್ ಅಂದರೆ ಓಕೆ, ಅದ್ರ ಬಸ್ ಇರುತ್ತೆ, ಎವ್ರಿ ಒನ್ ಆರ್ ಆ್ಯಕ್ಟರ್ಸ್ ಹಿಯರ್. ಬಟ್ ಯಾಕೆ ಸ್ಟಾರ್ ಮೂವೀಸ್ಗೆ ಬಂದಾಗ ಆ ರಶ್ಶು, ಆ ಬಸ್ ಇರುತ್ತೆ. ನಾರ್ಮಲಿ ವೆನ್ ಎನ್ ಆ್ಯಕ್ಟರ್ ಟ್ರೈಸ್ ಟು ಗಿವ್ ಹಿಸ್ ಬೆಸ್ಟ್, ಜನ ಯಾಕೆ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಅನ್ಸುತ್ತೆ? ಆದರೆ ಐ ಥಿಂಕ್ ದಟ್ಸ್ ದಿ ಆಸ್ಪೆಕ್ಟ್ ಆಫ್ ಮಾರ್ಕೆಟಿಂಗ್. ನಾವು ಎಷ್ಟು ಜನ ರೀಚ್ ಮಾಡ್ತಾ ಇದ್ದೀವಿ ಅನ್ನೋದು. ಹಂಗಿದ್ರೆ ಆ್ಯಕ್ಚುಲಿ ತುಂಬ ಹೊಸ ಪ್ರತಿಭೆಗಳು ಬಂದು ಇವತ್ತು ಸ್ಟಾರ್ ಆಗಿರೋರೇ ಹೊಸ ಪ್ರತಿಭೆಗಳಾಗಿದ್ದವರು. ನಾವೆಲ್ಲರೂ ಹೊಸ್ದಾಗಿ ಬಂದ್ಬಿಟ್ಟು ಇವತ್ತು ಸ್ಟಾರ್ ಅನ್ನಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮಧ್ಯದಲ್ಲಿ ನಾವು ಬಂದ ಮೇಲೂ ದೇ ಹ್ಯಾವ್ ಬೀನ್ ಜನ್ರೇಷನ್ಸ್, ಎಲ್ಲ ಹೊಸಬ್ರು ಬಂದು ಅವ್ರಿಗೆ ಗುರ್ತಿಟ್ಟು ಇವತ್ತು ಸ್ಟಾರ್ಗಳಾಗಿದ್ದಾರೆ. ಅದನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ. ಬೇಸಿಕ್ಲಿ ನನ್ನ ಪ್ರಕಾರ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸ್ಬೇಕು ಬಿಫೋರ್ ದ ರಿಲೀಸ್. ಆ್ಯಂಡ್ ಮುಂಚೆ ನಮಗೆ ಮಾರ್ಕೆಟಿಂಗ್ಗೆ ಒಂದು ಸೆಟ್ ರೂಲ್ಸ್ ಇತ್ತು. ನಮ್ಮ ಪೋಸ್ಟರ್ಸು, ಟಿ ವಿಯಲ್ಲಿ ಟ್ರೈಲರ್ಸು, ರೇಡಿಯೋ ಅಲ್ಲಿ ಅನೌನ್ಸ್ಮೆಂಟ್ಸು, ಸೊ ಈ ಥರದ್ದು ಒಂದು ಸೆಟ್ ರೂಲ್ ಇತ್ತು. ಇವಾಗ ಮಾರ್ಕೆಟಿಂಗ್ಗೆ ಅಷ್ಟು ದೊಡ್ಡ ಇಂಡಸ್ಟ್ರಿ ಆಗಿಬಿಟ್ಟಿದೆ. ಸೊ ಮಾರ್ಕೆಟಿಂಗ್ ಮಾಡೋದಕ್ಕೆ ಎಷ್ಟೊಂದು ಹೊಸ ರೀತಿಗಳಿವೆ. ಡು ಯು ಥಿಂಕ್ ಪೋಸ್ಟರ್ ಕಲ್ಚರ್ ಶುಡ್ ಕಮ್ ಬ್ಯಾಕ್ ಅಲ್ಲ? Yes, it should. Because it is seen everywhere. That's seen everywhere. ಇವತ್ತಿಗೂ ನಾವು ನಮ್ಮ ಸಿನಿಮಾ ಬರ್ತಿದ್ರೆ ಫಸ್ಟ್ ಎಷ್ಟು ಪೋಸ್ಟರ್ಸ್ ಹೋಯ್ತು, ಎಲ್ಲೆಲ್ಲಿ ಹೋಗಿದೆ, ನಾವು ಅದನ್ನೇ ಕೇಳ್ತೀವಿ. ದಟ್ ಈಸ್ ದೇರ್ ಆ್ಯಂಡ್ ಶುಡ್ ಆಲ್ವೇಸ್ ಬಿ ದೇರ್. ನಾವು ಬೇಸಿಕ್ಸ್ನ ಬಿಡಬಾರ್ದು. ಬಟ್ ಬೇಸಿಕ್ಸ್ ಬಿಟ್ಟು ಇವಾಗ ತುಂಬ ಆಪ್ಷನ್ಸ್ ಜಾಸ್ತಿ ಇದೆ. ವಿ ಶುಡ್ ಆಲ್ಸೋ ಟಾರ್ಗೆಟ್, ಬಿಕಾಸ್ ವಿ ಆರ್ ಮಿಲೇನಿಯಲ್ಸ್. ದ ಜೆನ್ಸಿ ಹ್ಯಾವ್ ಇಂಟ್ರೆಸ್ಟ್ ಇನ್ ಡಿಫ್ರೆಂಟ್ ಥಿಂಗ್ಸ್. ಅವ್ರನ್ನ ಮಾರ್ಕೆಟಿಂಗಿಂದ ಹಿಂಗೆ ಹೇಳ್ಕೊಂಬರೋದು ಸಿನಿಮಾಗೆ, ಅದೇ ಇದು ಹೋಗ್ತಾನೆ ಇರುತ್ತೆ. ಇಟ್ಸ್ ಲೈಕ್ ಅ ರಿಸರ್ಚ್ ಹುಡುಕ್ತಾ ಇದ್ದಾರೆ. ವಿ ಶುಡ್ ಕೀಪ್ ಗ್ರೋಯಿಂಗ್ ವಿತ್ ಟೈಮ್. ಯು ಆರ್ ಟಾಕಿಂಗ್ ಆಲ್ಸೋ ಅಬೌಟ್ ಪ್ರಮೋಷನ್ಸ್, ಮಾರ್ಕೆಟಿಂಗ್ ಇನ್ ಸಚ್ ಅ ವೇ ದಟ್ ಯು ವೆಂಟ್ ಅ ಮೈಲ್ ಟು ಶೂಟ್ ಫಾರ್ ರಾಕ್ಷಸ ಥರನೇ ಒಂದು ಆ ಸೀಕ್ವೆನ್ಸ್ ಇದು ಮಾಡಿಕೊಂಡು ಅದರ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ನೀವು? ಅಂದರೆ ಅದೇ ಈಗ ಮಾರ್ಕೆಟಿಂಗ್ ನಾವು ಎಲ್ಲರೂ ಗಮನ ಸೆಳೆಯೋ ಥರನೇ ಮಾಡಬೇಕು. ಇವರೇನೋ ಹೊಸ್ದಾಗಿ ಮಾಡ್ತಿದ್ದಾರೆ ಅಂತ. ಮೊನ್ನೆನೂ ಒಂದು ಇಂಟರ್ವ್ಯೂಗೆ ಮೆಜೆಸ್ಟಿಕಲ್ಲಿ ಸುಮ್ಮನೆ ಇಳಿದು ಬಸ್ ಸ್ಟ್ಯಾಂಡಲ್ಲಿ ನಡ್ಕೊಂಡು ಜನ ಮಾಡಿಸ್ಕೊಂತೀವಿ. ಸೊ ಏನೋ ಡಿಫ್ರೆಂಟಾಗಿ ಮಾಡಿದ್ರೆ ಜನ ಗಮನ ಸೆಳೆಯುತ್ತೆ. ಸೊ ಲೋಹಿತ್ ಕೊಟ್ಟಿದ್ದ ಐಡಿಯಾ, ಸರ್ ಇಂಡಿಯಾದಲ್ಲಿ ನಂಬರ್ 1 ಹಾಂಟೆಡ್ ಪ್ಲೇಸ್ ಒಂದಿದೆ ಗೋವಲ್ಲಿ, 3 Kings ಚಾಪಲ್ ಅಂತ. ಸೊ ಅಲ್ಲಿ ನನಗೆ ಪರ್ಫೆಕ್ಟ್ ಗೊತ್ತಿಲ್ಲ, ಲೋಹಿತ್ ಹೇಳಿದ್ದು 3 ಜನ ರಾಜರನ್ನ ಅಲ್ಲಿ ಹೂತಾಕಿದ್ದಾರೆ, ಅದ್ರ ಮೇಲೆ ಚರ್ಚ್ ಕಟ್ಟಿದ್ದಾರೆ ಅಂತ. ದಟ್ ಈಸ್ ದ ಫಸ್ಟ್ ಪ್ಲೇಸ್. ಬೇರೆ ಜಗತ್ತಲ್ಲಿ ಎಲ್ಲೂ ಆ ಥರ ಎಲ್ಲ. ಇಟ್ಸ್ ಎಕ್ಸ್ಟ್ರೀಮ್ಲಿ ಹಾಂಟೆಡ್ ಅಂತ. ಅದು ವರ್ಷಕ್ಕೆ January 6ನೇ ತಾರೀಕು ಮಾತ್ರ ಅದನ್ನು ಓಪನ್ ಮಾಡ್ತಾರೆ. ಅಲ್ಲೇನೋ ಜಾತ್ರೆ ನಡೆಯುತ್ತೆ. ಅದು ಬಿಟ್ಟರೆ ಇಡೀ ವರ್ಷ ಕ್ಲೋಸ್ ಆಗಿರುತ್ತೆ. ಸೊ ನಾನು ಲೋಹಿತ್ ಅದಕ್ಕೊಂದು ಕಾರಣ ಇರಬೇಕಲ್ಲ, ಲೋಹಿತ್ ಕ್ಲೋಸ್ ಆಗಿದೆ ಅಂದರೆ ಏನು ಮಾಡಿಸಿದ್ವಿ ನನ್ನ ಕೈಯಲ್ಲಿ. ಇಲ್ಲ ಸರ್, ನಾವೆಲ್ಲರೂ ಇರ್ತೀವಿ ಸರ್, ಹೋಗೋಣ, ಗೋಸ್ಟ್ ಹಂಟರ್ಸ್ ಬರ್ತಾರೆ ಸರ್. ಓಕೆ,
ನನಗೆ ಫಸ್ಟೇ ಭಯ, ಚಿಕ್ಕ ವಯಸ್ಸದೆಲ್ಲ ನಾಪಕ ಬರ್ತದೆ ನನಗೆ. ಆಯಿತು ಆಗಿದ್ದಾಗಲಿ, ಅದು ವ್ಯಾಲೆಂಟೈನ್ಸ್ ಡೇ ದಿವಸ ನನ್ನ ಹೆಂಡತಿ ಬೇರೆ ಬೈತಾಳೆ. ಸರಿ, ಸೆಲೆಬ್ರೇಟೆಡ್ ವ್ಯಾಲೆಂಟೈನ್ಸ್ ಡೇ ಅಲ್ಲೇ ಇನ್ ದಟ್ ಚರ್ಚ್. ಅವಳು ಅವತ್ತೇ ಫ್ಲೈಟಿಂದ ಹಿಡಿದ್ಲು. ಅವಳಿಗೊಂದು ಸರ್ಪ್ರೈಸ್ ಮಾಡಿದ್ದೆ. ಅವಳಿಗೆ ನಾನೇ ಶಾಪಿಂಗ್ ಹೋಗಿ ಬಟ್ಟೆ ತರಿಸಿ ರೋಸಸ್ಸು ಶ್ಯಾಂಪೇನು ಎಲ್ಲ ಇಟ್ಟು ಫಸ್ಟ್ ಸರ್ಪ್ರೈಸ್ ಮಾಡಿದೆ ರೂಮಲ್ಲಿ. ನೆಕ್ಸ್ಟ್ ಏನು ಒಂದು ಬಾಮ್ಮ ಆ ಚರ್ಚ್ಗೆ ಹೋಗ್ಬೇಕು, ಹಾಂಟೆಡ್ ಚರ್ಚ್ಗೆ. ಇದ್ಯಾವುದು ವ್ಯಾಲೆಂಟೈನ್ಸ್ ಡೇ. ಬಟ್ ಈ ವೆಂಟ್ ದೆ. ಕೆಲವ್ರಿಗೆ ನಂಬಿಕೆ ಇದೆ, ಕೆಲವ್ರಿಗೆ ನಂಬಿಕೆ ಇಲ್ಲ. ನಾನು ಹೇಳೋದು ಕೆಲವ್ರಿಗೆ ಕಾಮಿಡಿ ಅನಿಸ್ಬೋದು, ಬಟ್ ಇಟ್ ಹ್ಯಾಡ್ ಅ ವೆರಿ ಈ ಫೀಲಿಂಗ್. ಒಂದಷ್ಟು ರಿಚುವಲ್ಸ್ ಮಾಡಿದ್ವಿ. ಅವ್ರು ಯೂಶ್ವಲಾಗಿ ಗೋಸ್ಟ್ ಹಂಟರ್ಸ್ ಮಾಡುವಂಥ ರಿಚುವಲ್. ಪ್ರತಿ ಜಾಗಕ್ಕೂ ಬೇರೆ ಬೇರೆ ಆಫರಿಂಗ್ಸ್ ಕೊಡ್ತಾರಂತೆ. ಗೋವಾಲಿದ್ದರಿಂದ ಒಂದು ಬಾಟಲ್ ವೈನು, ಆಮೇಲೆ ಒಂದು ರಾ ಫಿಶ್ ಇಟ್ಬಿಟ್ಟು ಒಂದೆರಡು ಸರ್ಕಲ್ ಮಾಡಿ ನಮ್ಮ ಡೈರೆಕ್ಟ್ರು ರಕ್ತ ಬೇರೆ ಕೊಟ್ಟರು ಆ ಫಿಶ್ ಮೇಲೆ. ಅದು ರಿಚುವಲ್ಲೇ ಅದೇ ಅಂತೆ. ಹೇಳ್ತಾ ಇದ್ದೀನಿ, ಯಾರು ಇದನ್ನು ದಯವಿಟ್ಟು ಗೈಡೆನ್ಸ್ ಇಲ್ಲೇ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಸೊ ಆ ರಿಚುವಲ್ಸ್ ಎಲ್ಲ ಆಯಿತು. ಆ ವೈನನ್ನು ಹಾಕಕ್ಕೆ ಹೇಳಿದ್ರು. ವೈನ್ ಹಾಕಿದ್ಮೇಲೆ ಈ ಗಾಳಿ ಬೀಸಿದ್ರೆ ನಿಮಗೆ ಲೀವ್ಸ್ ಅಟ್ಲೀಸ್ಟ್ ಈ ಕಡೆ ತಿರುಗಬೇಕು, ಇಲ್ಲ ಈ ಕಡೆ ತಿರುಗಬೇಕು, ಎಲ್ಲ ಹಿಂಗೆ ಆಡ್ತಿದೆ. ನಾನು ನೋಡ್ಬಿಟ್ಟು ಯಾರಿಗೆ ಹೇಳೋದು, ಯಾರಿಗೆ ಹೇಳ್ಬಿಟ್ಟು ಕಾಣಿಸ್ತಿದೆಯಾ ಅದು? ಹ್ಞೂ ಸರ್ ಕಾಣಿಸ್ತಿದೆ ಅಂತ ಎಲ್ಲರೂ ಅದನ್ನು ಅಬ್ಸರ್ವ್ ಮಾಡಿದ್ವಿ. ಬಟ್ ಅದಾದಮೇಲೆ ಏನೂ ಆಗಿಲ್ಲ. ಆಮೇಲೆ ಬೇರೆ ರಿಚುವಲ್ ಮಾಡೋಣ ಸರ್, ನಿಮ್ಗೊಂದು ಟಾಸ್ಕ್ ಇದೆ ಅಂದರು. ಚರ್ಚ್ ಹತ್ರ ಕಾಡಿದೆ ಕೆಳಗಡೆ. ನೀವೊಂದು 500 ಮೀಟರ್ ನೀವು ನಡ್ಕೊಂಬರ್ಬೇಕು ಕಾಡಲ್ಲಿ. ಕ್ಯಾಮ್ರಾ ನಿಮ್ಮ ಕೈಲಿ ಕೊಡ್ತೀವಿ. ನಾವೆಲ್ಲರೂ ಹೋಗಿ ಒಂದು ಕಡೆ ಇರ್ತೀವಿ, ನೀವು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂತ. ಸರಿ ಆಯಿತು, ಹುಡ್ಕೊಂಡು ಬರ್ತೀನಿ ಅಂದರೆ ಹೆಂಡತಿ ಜೊತೆಗೆ ಇಲ್ಲ, ಅವ್ರು ಏನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಅದಕ್ಕೆ ಮೇಡಮ್ ನೀವು ಇಲ್ಲಿರಿ, ನಾವು ಸರ್ನ ಕರ್ಕೊಂಡು ಹೋಗ್ತೀವಿ ಅಂತ ಬೇರೆ ಎಲ್ಲ ಬಿಟ್ಬಿಟ್ರು. ಸರಿ ಕ್ಯಾಮ್ರಾ ಇಟ್ಕೊಂಡು ಹೋದೆ. ಒಂದು ಕಡೆ ಐ ಜಸ್ಟ್ ಫೆಲ್ಟ್, ಅದೇ ಹೇಳೋದು ನನಗೆ ಹೇಳೋಕ್ಕೆ ಇವಾಗ ಒಂಥರ ಕಾಮಿಡಿ, ಫೆಲ್ಟ್ ಸಮಥಿಂಗ್ ಪಾಸ್ಟ್, ಏನೋ ಹಿಂಗೆ ಹೋಯ್ತು ಸಡನ್ನಾಗಿ ಅಂತ. ಹಿಂದೆ ತಿರುಗಿ ನೋಡಿದ್ರೆ ಆಬ್ವಿಯಸ್ಲಿ ಏನಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಈ ಏನೋ ಒಂದು ಅನಿಮಲ್ಸ್ ಈ ಫಾಕ್ಸ್ ಕಿಡ್ಸ್ ತಗೇನು ಸೌಂಡ್ ಬರುತ್ತೆ. ನಡ್ಕೊಂಡು ಹೋಗ್ತಿದ್ರೆ ಬರ್ತಿದೆ, ನಿಂತರೆ ನಿಲ್ತದೆ. ಎಕ್ಸೈಟಿಂಗ್ ದೆನ್ ಶೂಟಿಂಗ್ ಅನ್ಸುತ್ತಲ್ಲ. ಎಕ್ಸೈಟಿಂಗಾ ಹೇಳ್ಬಾರ್ದು, ಎವ್ರಿಥಿಂಗ್ ಇಸ್ ಮೋಸ್ಟ್ ಆ್ಯಕ್ಚುಲಿ. ಅಂದರೆ ನಾವು ಏನೋ ಕಣ್ಣಿಗೆ ಕಾಣಿಸುತ್ತೆ, ಹೋಗ್ಲಿ ಹುಲಿ ಕಾಣಿಸುತ್ತೆ, ಇಲ್ಲ ಯಾರೋ ವಿಲನ್ ಕಾಣಿಸ್ತಾನೆ, ಯಾರೋ ಒಬ್ಬ ಕಳ್ಳ ಕಾಣಿಸ್ತಾನೆ ಅಂದರೆ ಅಟ್ಲೀಸ್ಟ್ ಫೈಟ್ ಮಾಡ್ಬೋದು. ಕಾಣಿಸ್ತಿರೋ ಜೊತೆ ಏನು ಫೈಟ್ ಮಾಡ್ತೀರಾ ನೀವು? ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ರೈಟ್ ಕಾಲು ಆರಾಮಾಗಿ ಹಿಂಗೆ ಎಳ್ದಂಗೆ ಆಯಿತು. ಐ ಸ್ಲಿಪ್ಟ್. ಅದಾಗಿ ಅಷ್ಟರಲ್ಲಿ ಇದೆ ಅಬೌಟ್ 200 ಮೀಟರ್ಸ್ ಅವೇ. ಅಲ್ಲಿಂದ ನನ್ನ ಹುಡುಗ ಹಿಂಗೆ ಕ್ಯಾಮ್ರಾ ಇದೆ, ಫಸ್ಟ್ ಅಲ್ಲಿಗೆ ಬರ್ತೀನಿ ನೀನು ಮುಗಿಸ್ಕೊಂಡು ಬಂದು ಇಮ್ರಾನ್ ಅಂತ ಗೋಸ್ಟ್ ಹಂಟರ್ ಒಬ್ಬರು ಅವ್ರಿಗೆ ಹೇಳಿ, ಇಮ್ರಾನ್ ಇಲ್ಲಿ ಅಂದರೆ ಸರ್ ಒಂದು ಕಡೆ ಹಿಂದೆ ಏನೋ ಪಾಸ್ ಆದಂಗೆ ಆಯಿತು ನನಗೆ, ಆಮೇಲೆ ಬರ್ಬೇಕಾದ್ರೆ ಏನೋ ಕೂಗ್ದಂಗೆ ಆಯಿತು ಸರ್, ಇಲ್ಲೊಂದು ಕಡೆ ಬಂದು ಸ್ಲಿಪ್ ಆಯಿತು. ನಾನು ಅದೇ ಹೇಳಕ್ಕೆ ಬಂದೆ ಇಮ್ರಾನ್, ಐ ಆಮ್ ನಾಟ್ ಲೈಯಿಂಗ್. ಅವ್ರು ಬಂದಿದ್ದು, ಅವ್ರು ಫಸ್ಟ್ ಹೋದರು ಒಬ್ಬರೇ. ಅವ್ರಿಗೆ ಎಕ್ಸಾಕ್ಟಾಗಿ ನನಗೇನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಎಲ್ಲೆಲ್ಲಿ, ಅವ್ರಿಗೆ ಎಕ್ಸಾಕ್ಟ್ಲಿ ಅಲ್ಲೇ ಆಯಿತು. ಅಲ್ಲಿ ಹೇಳಿದೆ ಎಲ್ಲ ಹತ್ರ ಬಂದರು, ಇಲ್ಲಿಂದ ಎಲ್ಲ ಜೊತೆಗೆ ವಾಪಸ್ ಹೋಗೋಣ ಅಂತ. ಸೊ ಐ ಥಿಂಕ್ ಅದು ಪ್ರಮೋಷನ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಲ್ಲ ಧೈರ್ಯ ಮಾಡಿ ಹೋಗಿ ಬಂದ್ವಿ ಎಲ್ರೂ. ಇವರು ಬಂದಿದ್ರು, ಎಲ್ಲ ಧೈರ್ಯ ಮಾಡಿ ಹೋಗಿ ಬಂದ್ವಿ. ಬಟ್ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಯಾವತ್ತೂ ಲೈಫಲ್ಲಿ ನಾವು ಅನ್ಕೊಂತೀವ ಈ ಥರ ಹೋಗೋಣ, ಈ ಥರ ಮಾಡೋಣ, ಯಾವತ್ತೂ ಅನ್ಕೊಳ್ಳಲ್ಲ. ಸಿನಿಮಾಗಳಿಂದನೇ ನಮಗೇನೋ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರುತ್ತೆ. But it was quite scary. But what is the belief after all this experience about devil? ನನಗೆ I believe in positive energy and spirituality ಎಲ್ಲ. ನೆಗೆಟಿವ್ ಎನರ್ಜಿ ಎಕ್ಸ್ಪೀರಿಯನ್ಸ್ ಒಂದು ಸತಿ ಆಗಿತ್ತು ಅಂತ ಅಂದ್ಕೊಂಡೆ. ನನಗೆ ಗಗನ ಚುಕ್ಕಿ ಬರೋ ಚುಕ್ಕಿಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಯಶಲ್ಲಿ ಶೂಟಿಂಗ್ ಮಾಡಿದ್ರು ಒಂದು ಸಿನಿಮಾಗೆ. ನಾನು ಫೋನ್ ಮಾಡಿಬಿಟ್ಟು, ಮಗ ಇಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಇರ್ಬೋದು, ಉಳ್ಕೊಳ್ಳೋಕೆ ಎಲ್ಲಿ ಜಾಗ ಇದೆ, ಈ ಥರ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಹೋಗು, ಬಟ್ ಯಾರಾದರೂ ಒಬ್ಬರನ್ನ ಮಲಗಿಸ್ಕೊ ನಿನ್ನ ಜೊತೆಗೆ. ಯಾಕೆ? ಮಲಗಿಸ್ಕೊಳ್ಳೋ ಯಾರಾದರೂ ಒಬ್ರು ಇರಲಿ ಜೊತೆಗೆ. ಹಾಂ ಸರಿ ಆಯಿತು. ಮೊದಲನೇ ದಿವಸನೇ ರಾತ್ರಿ ಒಂದು 11 ಟೈಮ್ ಎಕ್ಸಾಕ್ಟಾಗಿ ನೋಡಿಲ್ಲ, ಬೆಡ್ಶೀಟ್ ಯಾರೋ ಹೇಳ್ದಂಗೆ ಆಗ್ತದೆ ಮಲ್ಕೊಂಡಿರ್ಬೇಕಾದ್ರೆ. ನಾನು ಇದು ಏನು ಇವಾಗ ಅಂತ ಜ್ವರಂಗೆ ಮತ್ತೆ ಆಯಿತು. ಹುಡುಗ ಇದ್ದ, ನಾನು ಶರೀಫಾ ಅವನು ಅಲ್ಲೇದ್ಬಿಟ್ಟು, ಏನು ಬಾಸನ್ನ ಇಲ್ಲೇ ಇದೆಯಾ ಮಗ? ಇಲ್ಲೇ ಇದ್ದೀನಿ. ಅವನು ಅಷ್ಟು ದೂರ ಇದೆ. ಹೌದಾ, ಸರಿ ಆಯಿತು. ಮತ್ತೆ ಮಲ್ಕೊಂಡು ಮತ್ತೆ ಹೇಳ್ದಂಗೆ ಆಯಿತು. ದಿಸ್ ವಿಲ್ ಬಿ ಫನಿ. ಕೆಲವ್ರಿಗೆ ಇವನೇ ನನ್ನ ಮಗ ಡವ್ ಮಾಡ್ತಿದ್ದಾನೆ ಅಂತಲೇ ಅಂದು, ಬಟ್ ಇಟ್ಸ್ ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸ್ ದಟ್ಸ್ ಹ್ಯಾಪನ್. ಆಮೇಲೆ ಟೈಟಾಗಿ ಹೇಳ್ದು, ಪ್ರಾಬ್ಲಿ ನನ್ನ ಇಮ್ಯಾಜಿನೇಷನ್ ಇರಬೇಕು ಅಂತ ನಾನು ಇಟ್ಕೊಂಡು ಮಲಗಿದೆ. ಸೊ ಅದೊಂದು, ಆಮೇಲೆ ಇದೊಂದು 2 ಎಕ್ಸ್ಪೀರಿಯನ್ಸಸ್ ಐ ಹ್ಯಾವ್ ಹ್ಯಾಡ್. ಆ್ಯಂಡ್ ಅದನ್ನ ಎಕ್ಸ್ಪೀರಿಯನ್ಸ್ ಬೇರೆಯವ್ರು ಮಾಡಿದವ್ರು ಕೆಲವರೆಲ್ಲ, ನಾವು ಇದನ್ನು ಮಾತಾಡಿದ್ಮೇಲೆ ಹೌದು ನನಗಿಂಗಾಯ್ತು ಅಂತ ಎಲ್ಲೆಲ್ಲೋ ಬರುತ್ತೆ. ಬಟ್ ಅದನ್ನು ಫಸ್ಟೇ ಬಂದು ಹೇಳ್ಕೊಳ್ಳೋಕೆ ಎಲ್ರಿಗೂ ಮುಜುಗರ ಇರುತ್ತೆ. ನಕ್ಬಿಡ್ತಾರೆ ಯಾರಾದರೂ ಈ ಥರ ಎಕ್ಸ್ಪೀರಿಯನ್ಸಸ್ ಹೇಳಿದ್ರೆ ಅಂತ. ಸೊ ದೀಸ್ ಆರ್ ದ 2 ಎಕ್ಸ್ಪೀರಿಯನ್ಸಸ್. ಕಮಿಂಗ್ ಆನ್ ಸ್ಕ್ರೀನ್, ಅಫ್ಕೋರ್ಸ್ ಅಜನೇಶ್ ಲೋಕನಾಥ್ ಮ್ಯೂಸಿಕ್
ಜೆಂಟಲ್ಮ್ಯಾನಲ್ಲಿ ಒಂದು Of course, one of my ಫಸ್ಟ್ ಟೈಮ್ biggest, musical hits. ಯಾ ಸೊ ಕೊಲಾಬ್ರೇಟಿಂಗ್ ವಿತ್ ಹಿಮ್ ಅಗೇನ್ ಸೆಕೆಂಡ್ ಟೈಮ್. ಅಜ್ಜು ಜೊತೆ ಜೆಂಟ್ಲ್ಮನ್ಲು ಕೆಲಸ ಮಾಡಿದ್ದೀನಿ. ಅಜ್ಜು ಜೆಂಟ್ಲ್ಮ್ಯಾನಿಗೆ ಮಾಡಿದ್ದ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಇವತ್ತು ರಾಕ್ಷಸಗೆ ಮಾಡ್ತಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಸಂಬಂಧನೇ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ನಾವು ಕೆಲಸ ಮಾಡ್ಬೇಕಾದ್ರೆ ಬ್ಯಾಕ್ಗ್ರೌಂಡ್ ಇಲ್ದೇನೂ ನೋಡಿರ್ತೀವಿ. ಈಗ ರಾಕ್ಷಸ ನೀವೊಂದು 80% ಅಂದರೆ ಅಜ್ಜು ಇಸ್ ಮೇರಿಡ್ 180%. ಯಾಕಂದರೆ ಈ ಥರ ಸಬ್ಜೆಕ್ಟ್ಸ್ಗೆ ಎಲ್ಲೋ ಒಂದು ಕಡೆ ಟೆಂಪೋ ಬೇಕಾಗುತ್ತೆ, ಕೆಲವು ಕಡೆ ಸೈಲೆನ್ಸ್ ಬೇಕಾಗುತ್ತೆ. ದೇ ಶುಡ್ ನೋ ವೇರ್ ಟು ಗಿವ್ ದಟ್ ಗ್ಯಾಪ್. ಆ್ಯಂಡ್ ಯಾವಾಗ ಟೆಂಪೋ ಜಾಸ್ತಿ ಮಾಡಬೇಕು, ಎಲ್ಲಿ ಏನು ಮಾಡಲೇಬಾರ್ದು, ಜಸ್ಟ್ ಲೆಟ್ ದ ಕ್ಯಾರೆಕ್ಟರ್ ಜಸ್ಟ್ ಬ್ರೀತ್. ಬರೀ ಉಸಿರಾಡಿದ್ರೆ ಸಾಕು ಈ ಪ್ಲೇಸಲ್ಲಿ ಅಂತ. ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ನಾನು ರೀಸೆಂಟಾಗಿ ಸಿನಿಮಾದ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಬೇಕಾದ್ರೆ ಹೆಂಡತಿ ಪಕ್ಕದಲ್ಲಿ ಕೂತಿದ್ಲು ರಾಗಿನಿ. ಒಂದು 10 ಸತಿ ಎಗರಿದಾಳೆ. ಪಕ್ಕದಲ್ಲೇ ಇದ್ರು ಲಿಟ್ರಲಾಗಿ 10 ಸತಿ ಎಗರಿದಾಳೆ. ಸೊ ಐ ಥಿಂಕ್ ಈಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್. ಯಾವುದೇ ಎಮೋಷನ್ ನಾವು ತೋರಿಸಿದ್ರು ಮ್ಯೂಸಿಕ್ ಆಲ್ವೇಸ್ ಬ್ರಿಂಗ್ಸ್ ಇಟ್ ಅಪ್. ಆ್ಯಂಡ್ ರಾಕ್ಷಸ ನಾಳೆ ಹಿಟ್ ಆದರೆ ಅಜ್ಜು ಆಲ್ಸೋ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ಸ್ ಫಾರ್ ಇಟ್. ಎವ್ರಿಥಿಂಗ್ ಹ್ಯಾಸ್ ಕಮ್ ಟುಗೆದರ್ ವೆಲ್ ಫಾರ್ ರಾಕ್ಷಸ ಆ್ಯಂಡ್ ಐ ಹೋಪ್ ಇಟ್ ಡಸ್ ವೆಲ್ ಫಾರ್ ಯು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.